पापावली पाटनपट्वपाङ्गः श्रीपाणिपद्माञ्चितजानुजङ्घः गोपालबालः कृपया स्वयं नः श्रीपाण्डुरङ्गो भवतु प्रसन्नः। श्रीरित्यरूपिण्युरुगाय पादयोः करोति मानं बहुधा विभूतिभिः प्रेङ्कश्रितायाः कुसुमाकरानुगैः विगीयमाना प्रियकर्म गायते। देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुच्युरुदेहगीतः संसार आधावतिकारतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। सर्वार्थसंभवो देहो जनितः पोषितः पुनः न तयोर्याति निर्वेशं पित्रोर्मर्त्यशतायुषा न ह्यम्मयानि तीर्थानि न देवामृच्छिलामयाः ते पुनन्त्युरुकालेन दर्शनादेव साधवः। ಶ್ರೀ ಗುರುಭ್ಯೋ ನಮಃ. ವಿಶ್ವಾವಸು ಸಂವತ್ಸರದ ಮಾಘ ಮಾಸದ ಶುಕ್ಲ ಪಕ್ಷೆಯ ಏಕಾದಶಿ ಇದು. ಭಾಗವತದ ಮೊದಲ ಸ್ಕಂದದ 12 ಅಧ್ಯಾಯಗಳು ಈ ಹಿಂದೆ ಸಮಾಪ್ತ ಆಗಿವೆ. ಇನ್ನು ಮುಂದೆ ನಾವು ನೋಡಬೇಕಾದದ್ದು 13ನೇ ಅಧ್ಯಾಯ. ಕೃಷ್ಣ ದ್ವಾರಕೆಗೆ ಹೋಗಿದ್ದ. ಈ ಕಡೆ ಪಾಂಡವರು ಹಸ್ತಿನಾವತಿಯಲ್ಲಿದ್ದರು. ಸಂಜಯನ ಮೂಲಕ ಮತ್ತೆ ನಾರದರ ಮೂಲಕ ಸಮಾಚಾರ ತಿಳಿದು ಬಂತು. ಗಾಂಧಾರಿ, ಧೃತರಾಷ್ಟ್ರ, ಕುಂತಿ, ವಿದುರ ಇವರು ಯಾರೂ ಈಗಿಲ್ಲ, ಪ್ರಾಣ ಪರಿತ್ಯಾಗ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ದ್ವಾರಕೆಗೆ ಕೃಷ್ಣ ಹೋಗಿದ್ನಲ್ಲ, 13ನೇ ಅಧ್ಯಾಯ ಹೇಳ್ತದೆ. ಆಗ ಕೃಷ್ಣನು ಕೂಡ ಈ ಅರ್ಜುನನು ಕೂಡ ಅಲ್ಲಿ ಹೊರಟ. ದ್ವಾರಕೆಯಲ್ಲಿ ಈ ಪಾಂಡವರು ಬೀಗರಿದ್ದಾರೆ. ಪಾಂಡವರ ತಾಯಿ ಕುಂತಿ ಯಾದವರ ವಂಶದವಳು. ಕೃಷ್ಣನನ್ನು ನೋಡಿ ಬರಬೇಕು, ಮತ್ತೆ ಯಾದವರು ಬೀಗರಾದ ಯಾದವ್ರನ್ನ ನೋಡಿ ಬರಬೇಕು ಅಂತ ಅರ್ಜುನ ಹೊರಟ. ಕೆಲವು ದಿನ ಆಗಿದ್ದು ಅಷ್ಟೆ, ಬಹಳ ದಿವಸ ಏನಾಗಿರ್ಲಿಲ್ಲ. ಧರ್ಮರಾಜನಿಗೆ ಅನೇಕ ತಿಂಗಳೇ ಕಳೆದಂತಾಯ್ತು. ಆಗಿದ್ದು ಕೆಲವು ದಿವಸ. ಆದರೆ ಅರ್ಜುನನ ಮೇಲೆ ಪ್ರೀತಿಯಿಂದ ಆಪ್ತರಾದವರನ್ನು ಕಳ್ಕೊಂಡ್ರೆ ಆಗಿದ್ದು ಸ್ವಲ್ಪ ದಿವಸ ಆದರೂ ಅದು ಬಹಳ ದಿವಸ ಆದಂತೆ ಕಾಣಿಸ್ತದೆ. ಯಾಕೋ ಇನ್ನೂ ಬಂದಿಲ್ಲಲ್ಲ, ಯಾವಾಗ ಬರ್ತಾನೆ ಅಂತ ಅನಿಸ್ಲಿಕ್ಕೆ ತೊಡಗಿತ್ತು. ಆದರೆ ಎಲ್ಲ ಕಡೆ ಕೆಟ್ಟ ನಿಮಿತ್ತ ಕಂಡು ಬಂದು, ಅಪಶಕುನಗಳು ಕಂಡು ಬಂದು, ಎಲ್ಲ ಕಾಲ ಅಸ್ತವ್ಯಸ್ತ ಆಯಿತು. ವಸಂತ ಮಾಸ ಇತ್ತು, ಆದರೆ ವಸಂತ ಮಾಸದಲ್ಲಿ ಇರಬೇಕಾದ ಜೀವ ಕಳೆ ಇರಲಿಲ್ಲ. ಎಲ್ಲ ಕಡೆ ಹಸಿರು ಇರಬೇಕು, ನೀರಿನ ತೇವಾಂಶ ಎಲ್ಲ ಕಡೆ ಇರಬೇಕು, ಹೂವುಗಳು ಅರಳಿರಬೇಕು. ಈ ಹಿತಕರವಾದ ವಾತಾವರಣ ಇರಲಿಲ್ಲ. ಮತ್ತೆ ಜನರ ಸ್ವಭಾವವು ಕೂಡ ಅಸ್ತವ್ಯಸ್ತ ಆಗಿತ್ತು. ಜನ ಅಸತ್ಯ, ಕ್ರೋಧ, ಸುಳ್ಳು, ಸಿಟ್ಟು ಇದರಿಂದಾಗಿ ಪಾಪ ಮಾರ್ಗವನ್ನು ಹಿಡಿದ್ರಂತೆ. ಜಿಹ್ಮಪ್ರಾಯಂ ವ್ಯವಹೃತಂ, ಎಲ್ಲ ವ್ಯವಹಾರವೂ ಕೂಡ ಅದು ಕಪಟ ವ್ಯವಹಾರ ಆಗಿ ಹೋಯಿತು. ಇವತ್ತೇನು ಕಲಿಯುಗದಲ್ಲಿ ನಡೀತಿದೆಯಲ್ಲ, ಇದರ ಮೂಲ ಅಲ್ಲಿ ಪ್ರಾರಂಭ ಕಂಡಿತ್ತು. ಸ್ನೇಹ ಮಾಡ್ತಿದ್ರು ಜನ, ಏನೋ ನಿಷ್ಕಲ್ಮಶವಾದ ಸ್ನೇಹ ಇರಲಿಲ್ಲ. ಒಬ್ಬರು ಯಾರಾದ್ರೂ ಇನ್ನೊಬ್ಬರ ಜೊತೆ ಸ್ನೇಹ ಮಾಡ್ತಾರೆ ಅಂದ್ರೆ ಅದ್ರ ಹಿಂದಿನ ಸ್ವಾರ್ಥ. ಹೀಗೆ ಇತ್ತು. ತಂದೆ ತಾಯಂದ್ರು, ಸೋದರರು, ಗಂಡ ಹೆಂಡಂದ್ರು ಪರಸ್ಪರ ಜಗಳಾಡ್ಲಿಕ್ಕೆ ತೊಡಗಿದ್ರು. ನೋಡ್ರಿ, ಇದನ್ನ ಹೇಳ್ತಾರೆ, ಪಿತೃ ಮಾತೃ ಸುಹೃತ್ ಭ್ರಾತೃ ದಂಪತೀನಾಂಚ ಕಲ್ಕಿತಾಂ. ಈ ಕಲಿಯುಗ ಅಂತಿದೆಯಲ್ಲ, ಕಲಿಯುಗ ಇದು ಹಿಂದಿಂದು ದ್ವಾಪರ, ಅದ್ರ ಹಿಂದೆ ತ್ರೇತಾ ಮತ್ತು ಅದ್ರ ಹಿಂದೆ ಕೃತಯುಗ. ಕೃತಯುಗ ಮತ್ತು ತ್ರೇತಾಯುಗದಲ್ಲಿ ಅಲ್ಲಿಂದ ಕಲಿಯುಗಕ್ಕೆ ವ್ಯತ್ಯಾಸ ಏನು ಇದು ನಮ್ಗೆ ಗೊತ್ತಿದೆ. ಕೃತಯುಗದಲ್ಲಿ 4 ಪಾದಗಳ ಧರ್ಮ ಇರ್ತದೆ. ತ್ರೇತಾಯುಗದಲ್ಲಿ 1 ಪಾದ ಕಡಿಮೆ ಆಗ್ತದೆ. ದ್ವಾಪರ ಯುಗದಲ್ಲಿ 2 ಪಾದ ಧರ್ಮ, 2 ಪಾದ ಅಧರ್ಮ. ಧರ್ಮ ಮತ್ತು ಅಧರ್ಮಗಳಿಗೆ ಅರ್ಧ ಅರ್ಧ ಭಾಗ. ಕಲಿಯುಗದಲ್ಲಿ ಒಂದೇ ಧರ್ಮ, 3/4 ಭಾಗ
ಒಂದು ಪೌಣೆ ಭಾಗ ಅಧರ್ಮದಿಂದ ತುಂಬಿ ಹೋಗಿರ್ತದೆ. ಕಲಿ ಅನ್ನೋ ಶಬ್ದಕ್ಕೇನೆ ಸಂಸ್ಕೃತದಲ್ಲಿ ಜಗಳ ಅಂತ ಅರ್ಥ. ಈಗ ಇಲ್ಲಿ ಎಲ್ಲಿ ಹೋದ್ರೂ ಜಗಳಗಳೇ. ತಂದೆ ತಾಯಂದ್ರ ನಡುವೆ, ಗಂಡ ಹೆಣ್ಣಂದ್ರ ನಡುವೆ ಜಗಳ, ತಂದೆ ತಾಯಂದ್ರಿಗೂ ಮಕ್ಕಳಿಗೂ ಜಗಳ, ಸೋದರರಿಗೆ ಪರಸ್ಪರ ಜಗಳ, ಇದೆಲ್ಲ ಕಾಣ್ಲಿಕ್ಕೆ ಶುರುವಾಯ್ತಂತ. ಆವಾಗ ಧರ್ಮರಾಜ ಭೀಮನಿಗೆ ಹೇಳಿದ್ನಂತೆ, ಅರ್ಜುನನನ್ನು ಕಳಿಸಿದೀವಿ, ಇನ್ನೂ ಕೆಲವು ದಿವಸ ಆಗಿದೆ ಅಷ್ಟೆ, ಕೆಲವೇ ದಿವಸ ಆಗಿದೆ, 7 ದಿವಸ ಆಗಿದೆ ಅರ್ಜುನ ಹೋಗಿ. ಆದರೆ 7 ತಿಂಗಳೇ ಕಳೆದಂತೆ ನನಗೆ ಅನಿಸ್ತಿದೆ. ಅರ್ಜುನ ಹಿಂತಿರುಗಿ ಬರಲಿಲ್ಲ. ನಾರದರು ನಮ್ಗೆ ಹಿಂದೆನೇ ಹೇಳಿದ್ರಲ್ಲ, ಕೃಷ್ಣನೂ ಕೂಡ ತನ್ನ ಅವತಾರ ಸಮಾಪ್ತ ಮಾಡಿ ಈ ಲೋಕವನ್ನು ಬಿಟ್ಟು ಹೋಗೋನಿದ್ದಾನೆ ಅಂತ ಹೇಳಿ. ಆ ಕಾಲ ಏನಾದರೂ ಬಂತೋ ಹೇಗೆ? ಇಷ್ಟು ದಿವಸ ಅವನು ನಮ್ಮ ಜೊತೆಗೆ ಇದ್ದಿದ್ದರಿಂದ ನಾವು ಎಲ್ಲವನ್ನೂ ಪಡ್ಕೊಂಡ್ವಿ. ಆಪತ್ತಿನಲ್ಲಿದ್ದಾಗ ನಮಗೆ ಜಯ ದೊರಕಿತು, ಶತ್ರುಗಳನ್ನು ಗೆದ್ದೆವು. ಇಹ ಪರ, ಈ ಜಗತ್ತು ಪರಜಗತ್ತು ಎಲ್ಲವೂ ನಮಗೆ ಒಲಿಯಿತು, ಭಗವಂತ ಇದ್ದಿದ್ರಿಂದ ಒಲಿಯಿತು. ಆದರೆ ಇವತ್ತು ಎಲ್ಲ ಕಡೆ ಉತ್ಪಾತಗಳು, ಅಪಶಕನಗಳು ಕಂಡು ಬರ್ತಿವೆ. ಅಧ್ಯಾತ್ಮ, ಅಧಿದೈವ ಮತ್ತು ಅಧಿಭೂತ ಅಂತ 3 ಸಂಗತಿಗಳು ಅಂತ ಹೇಳ್ತಾರೆ. ಅಧ್ಯಾತ್ಮ ಅಂದ್ರೆ ನಮ್ಮ ಒಳಗಿಂದ, ನಮ್ಮ ಒಳಗೆ ಕಳವಳ, ರೋಗ ಇತ್ಯಾದಿಗಳು, ದೇಹಕ್ಕೂ ಮನಸ್ಸಿಗೂ ಎಲ್ಲಕ್ಕೂ ಸೇರಿ ಅಧ್ಯಾತ್ಮ ಅಂತಾರೆ. ಮತ್ತೆ ಅಧಿದೈವ ಅಂದ್ರೆ ದೇವತೆಗಳ ಕೋಪದಿಂದ ಆಗುವಂತಹ ಉತ್ಪಾತಗಳು, ತಾಪತ್ರಯ ಅಂತಂತಿರ್ತಾರೆ, ಎಲ್ಲರೂ ಕೇಳ್ತೀವಿ ನಾವು. ತಾಪ ಅಂದ್ರೆ ಸಂಕಟ, ತ್ರಯ ಅಂದ್ರೆ 3 ಥರದ ಸಂಕಟಗಳು. ಒಂದು ನಮ್ಮ ದೇಹಕ್ಕೆ ಮನಸ್ಸಿಗೆ ತೊಂದರೆ ಆಗೋದು, ಇನ್ನೊಂದು ದೇವತೆಗಳ ಕೋಪದಿಂದ, ಯಾವಾಗಾದ್ರೂ ಊರ ದೇವತೆ, ಗ್ರಾಮ ದೇವತೆ, ಆ ದೇವತೆಗೆ ಕೋಪ ಬಂದಾಗ ಆಗುವಂಥ ಸಮಸ್ಯೆಗಳಿಗೆ ಆದಿ ದೈವಿಕ ತಾಪತ್ರಯ ಅಂತಾರೆ. ಆದಿ ಭೌತಿಕ ತಾಪತ್ರಯ ಅಂದ್ರೆ ಇನ್ನು ಬೇರೆದು. ಭೂತ ಅಂದ್ರೆ ಪಂಚಮಹಾಭೂತಗಳು ನಮ್ಗೆ ಗೊತ್ತಿದೆ, ನೀರು, ಮಣ್ಣು, ಬೆಂಕಿ, ಗಾಳಿ ಮತ್ತು ವಾಯು. ಭೂಕಂಪ ಆಗುವುದು, ಪ್ರವಾಹ ಆಗುವುದು, ಬೆಂಕಿ ದುರಂತ, ಸುಂಟರ ಗಾಳಿ ಇತ್ಯಾದಿಗಳಿಂದ ಏನು ತೊಂದರೆ ಆಗ್ತದಲ್ಲ, ಅದನ್ನು ಆದಿ ಭೌತಿಕ ತಾಪತ್ರಯ ಅಂತಾರೆ. ಅಂತೂ ಸದ್ಯದಲ್ಲೇ ದೊಡ್ಡದೊಂದು ಆಪತ್ತು ಬರೋದಿದೆ ಅಂತ ನನಗೆ ಅನಿಸ್ತಿದೆ. ನನ್ನ ಬುದ್ಧಿ ಇವತ್ತು ಸ್ತಬ್ಧ ಆಗಿ ಹೋಗಿದೆ, ಕೆಲಸ ಮಾಡ್ತಿಲ್ಲ. ನನ್ನ ಎಡಭಾಗದ ಕಣ್ಣು, ತೋಳು ಮತ್ತೆ ತೊಡೆ ಇವೆಲ್ಲ ಅದಿರ್ತಿವೆ. ಗಂಡಸಿಗೆ ಮತ್ತು ಹೆಂಗಸಿಗೆ ಅಪಶಕನಗಳು ಬೇರೆ ಬೇರೆ ಇರ್ತವೆ. ಎಡಭಾಗದ ಕಣ್ಣು ಇತ್ಯಾದಿ ಭಾಗಗಳು ನಡುಗಿದ್ರೆ ಅದು ಆಪತ್ತಿನ ಸೂಚಕ ಗಂಡಸಿಗೆ. ಎದೆಯಲ್ಲಿ ನಡುಕ ಆಗ್ತದೆ. ಬೆಳಗಿನ ಹೊತ್ತು ಗಮನಿಸಿದ್ರೆ ಎಲ್ಲ ಕಡೆ ಶಾಂತವಾದ ಪರಿಸರ ಇರಬೇಕು. ಆದರೆ ನರಿ ಸೂರ್ಯನಿಗೆ ಮುಖ ಮಾಡಿ ಊಳಿಡ್ತದೆ, ಕೆಟ್ಟ ಧ್ವನಿ ಮಾಡ್ತದೆ. ನಾಯಿ ಸಾಮ್ರಾಟನಾದ ನನ್ನ ಬಳಿಗೆ ಬಂದು ನನ್ನನ್ನೇ ಹೆದರಿಸುವಂತೆ ನೋಡಿ ಬೊಗಳ್ತಿದೆ. ಇನ್ನು ಆಕಳು, ಜಿಂಕೆ, ಕುದುರೆ, ಆನೆ ಮೊದಲಾದ ಪ್ರಾಣಿಗಳಿರ್ತಾವಲ್ಲ, ಅವೆಲ್ಲ ನಮಗೆ ಪ್ರದಕ್ಷಿಣವಾಗಿ ಹೋಗ್ಬೇಕು. ನಾವು ನಿಂತಿದ್ರೆ ನಮ್ಮನ್ನು ಸುತ್ತುವರೆದು ಈ ಕಡೆಯಿಂದ ಈ ಕಡೆ ಹೋಗ್ಬೇಕು, ಈ ಕಡೆ ಬಂದು ಈ ಕಡೆ ಹೋಗಬಾರ್ದು. ನಾವು ಹಾಗೆ ಹೋಗ್ಬಾರ್ದು, ಅವು ನಮಗೆ ಬರಬಾರ್ದು. ಆದರೆ ಯಾವ ಪ್ರಾಣಿಗಳು ನಮಗೆ ಪ್ರದಕ್ಷಿಣ ಬರಬೇಕಾಗಿತ್ತೋ ಆ ಪ್ರಾಣಿಗಳು ಇವತ್ತು ಅಪ್ರದಕ್ಷಿಣ ಬರ್ತಿವೆ. ಕತ್ತೆ ಮೊದಲಾದ ಪ್ರಾಣಿಗಳಿಗೆ ಆ ನಿಯಮ ಏನಿಲ್ಲ. ಕೆಟ್ಟ ಪ್ರಾಣಿಗಳಿಗೆ ಅಂದ್ರೆ ಪವಿತ್ರ ಅಲ್ಲದೇ ಇರೋ ಪ್ರಾಣಿಗಳಿಗೆ, ಪ್ರಾಣಿಗಳಲ್ಲಿ ಕೆಟ್ಟದು ಒಳ್ಳೆಯದು ಅಂತ ಏನಿಲ್ಲ. ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಇರ್ತಾರೆ. ಸ್ವಭಾವದ ದೃಷ್ಟಿಯಿಂದ ಎಲ್ಲ ಪ್ರಾಣಿಗಳು ಒಳ್ಳೆಯ ಪ್ರಾಣಿಗಳೇ. ಪಾವಿತ್ರ್ಯ ದೃಷ್ಟಿಯಿಂದ ಕೆಲವು ಪ್ರಾಣಿಗಳು ಕೆಟ್ಟ ಪ್ರಾಣಿಗಳು, ಕೆಲವು ಒಳ್ಳೆಯ ಪ್ರಾಣಿಗಳು ಅಂತ ಅಷ್ಟೇ. ಕತ್ತೆ ಮೊದಲಾದ ಅಪವಿತ್ರ ಪ್ರಾಣಿಗಳು ಪ್ರದಕ್ಷಿಣವಾಗಿ ಸುತ್ತಾಗ್ತಿವೆ. ರಥದ ಕುದುರೆಗಳು ಯಾವತ್ತೂ ಧೈರ್ಯದಿಂದ ಇರಬೇಕು. ನಮ್ಮ ರಥಕ್ಕೆ ಕಟ್ಟುವ ಕುದುರೆಗಳು ಅವು ಕಣ್ಣೀರು ಸುರಿಸ್ತೇವೆ. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕು. ಈ ಪ್ರಾಣಿಗಳಿಗೆ ಅಂತ ಒಂದು ಒಳಗಿನ ಶಕ್ತಿ ಇರ್ತದೆ, ಮನಃಶಕ್ತಿ ಇರ್ತದೆ. ಮುಂದಾಗುವ ಭೂಕಂಪ, ಯಾವುದೇ ಅನಾಹುತಗಳನ್ನ ಅವೆಲ್ಲ ಸೂಚನೆ ಮಾಡ್ತವೆ, ಅದನ್ನೇ ಇದನ್ನು ತೋರಿಸ್ತವೆ. ಈ ಪಾರಿವಾಳ ಬೆಂಕಿಯಲ್ಲಿ ಕಾಲಿಡ್ತದೆ. ಬೆಂಕಿಯಲ್ಲಿ ಕಾಲಿಟ್ಟು ತನ್ನ ಕಾಲು ತಾನೇ ಸುಟ್ಕೊಳ್ಳೋದು ಅಂದ್ರೆ ಅದು ಒಂದು ಅನಾಹುತವೇ. ಗೂಬೆಗಳು
ಒಂದಕ್ಕೊಂದು ಪ್ರತಿಯಾಗಿ ಕೂಗ್ತಾ ಇವೆ, ಸರ್ವನಾಶ ಬಂದಿರುವಂತೆ. ದಿಕ್ಕೆಲ್ಲ ನೋಡಿದರೆ ಎಲ್ಲ ಕಡೆ ನೀಲವಾಗಿರಬೇಕು, ನೀಲಿ ಆಕಾಶ ಇರಬೇಕು. ಮೋಡಗಳಿದ್ರೆ ಏನು ತೊಂದರೆ ಇಲ್ಲ, ಆದರೆ ನೀಲವಾಗಿರಬೇಕು. ಆದರೆ ದಿಕ್ಕೆಲ್ಲ ಬೂದು ಬಣ್ಣ, ಎಲ್ಲ ಕಡೆ ಧೂಳೆದ್ದಿದೆ ಅಂತ ಕಾಣಿಸ್ತದೆ. ಸೂರ್ಯ ಮತ್ತು ಚಂದ್ರರ ಮಂಡಲದ ಸುತ್ತಲೂ ಒಂದು ಮಂಡಲ ಕಾಣಿಸ್ತದೆ, ಯಾವಾಗಲೂ ಇದು ನಮ್ಗೆ ಕಾಣಿಸ್ತಿರ್ತದೆ. ಸೂರ್ಯ ಮಂಡಲ ಚಂದ್ರಮಂಡಲದ ಸುತ್ತಲೂ ದೊಡ್ಡ ಪರಿವೇಶ ಅಂತ ಕರೀತಾರೆ ಅದಕ್ಕೆ. ನೆಲ ನಡುಗುತ್ತದೆ. ಯಾವ ಕಾಲದಲ್ಲಿ ಮೋಡಗಳು ಇರಬೇಕಾಗಿತ್ತು ಆ ಕಾಲದಲ್ಲಿ ಇಲ್ಲ, ಮತ್ತೆ ಯಾವುದೋ ಕಾಲದಲ್ಲಿ ಕಾಣಿಸ್ತಿವೆ. ಬಿರುಗಾಳಿ ಬೀಸ್ತಿದೆ, ಧೂಳು ಎಲ್ಲ ಕಡೆ ಎದ್ದಿದೆ. ಮೋಡಗಳಿಂದ ಮಳೆ ಬರ್ತಿಲ್ಲ, ರಕ್ತದ ಮಳೆ ಬರ್ತಿದೆ ಅಂತ ಅಪರೂಪದ ಕಾಲ ಇದ್ದಾಗ ಆ ಥರ ಆಗ್ತದೆ. ಸೂರ್ಯನ ಬೆಳಕೇ ಮಂಕಾಗಿ ಹೋಗಿದೆ. ಗ್ರಹಗಳಲ್ಲಿ ಪರಸ್ಪರ ವಿರೋಧ ಕಾಣಿಸ್ತದೆ. ಜ್ಯೋತಿಷ್ ಶಾಸ್ತ್ರದಿಂದ ಅದನ್ನು ನೋಡಿದ್ರೆ ಗೊತ್ತಾಗ್ತದೆ. ನಕ್ಷತ್ರ, ಭೂಮಿ ಇವೆಲ್ಲ ಸುಡುವಂತೆ ಕಾಣಿಸ್ತದೆ. ನದಿ ಸರೋವರಗಳ ನೀರು ಕಶ್ಮಲ ಮಲಯುಕ್ತ ಆಗಿದೆ. ಬೆಂಕಿಗೆ ತುಪ್ಪ ಹಾಕಿ ಹೋಮ ಮಾಡಬೇಕು ಅಂತ ಹೋದ್ರೆ ಬೆಂಕಿಯೇ ಮೇಲೆ ಹೇಳ್ತಿಲ್ಲ. ಕರುಗಳು ತಮ್ಮ ತಾಯಿಯ ಹಾಲು ಕುಡಿತಾ ಇಲ್ಲ. ಹಸುಗಳು ಹಾಲು ಕೊಡ್ತಿಲ್ಲ ತಮ್ಮ ಮರಿಗಳಿಗೆ, ಕಣ್ಣೀರು ಸುರಿಸ್ತಿವೆ. ಎತ್ತುಗಳು, ಆಕಳುಗಳು ಜೊತೆಗೆ ಇದ್ದ ಸಂತೋಷ ಇರಬೇಕು, ಆ ಸಂತೋಷ ಕಾಣಿಸ್ತಿಲ್ಲ. ದೇವಾಲಯಗಳಿಗೆ ಹೋಗಿ ಪ್ರತಿಮೆಗಳನ್ನು ನೋಡಿದರೆ ಆ ಪ್ರತಿಮೆಗಳಿಂದ ಮುಖದಿಂದ ನೀರು ಕಾಣಿಸ್ತಿದೆ. ಇದು ರಾಮಾಯಣದಲ್ಲೂ ಈ ಥರದ್ದು ಕಾಣಿಸ್ತದೆ. ರಾಮಾಯಣ ಮಹಾಭಾರತಗಳಲ್ಲಿಯೂ ಇಂಥ ದೃಷ್ಟಾಂತ ನಾವು ನೋಡ್ತೇವೆ. ಪ್ರತಿಮೆಗಳಲ್ಲಿ ಇಂಥ ಅಪಶಕುನ ಕಾಣಿಸ್ತದೆ. ದೇಶ, ನಗರ, ಉದ್ಯಾನವನ, ಉಪಮರ ಎಲ್ಲ ಕಡೆ ಒಂದು ಸೌಂದರ್ಯ, ಒಂದು ಶೋಭೆ ಇರಬೇಕಾಗಿತ್ತು, ಅದು ಕಾಣಿಸ್ತಿಲ್ಲ. ಭೂಮಿಗೆ ಭಗವಂತನ ಪಾದಸ್ಪರ್ಶ ಇಲ್ಲಿವರೆಗಿತ್ತು. ಪ್ರಾಯ ಭಗವಂತ ಹೋಗ್ತಿದ್ದಾನೋ ಏನೋ. ಅನನ್ಯ ಪುರುಷ ಸ್ತ್ರೀಭಿಹಿ ಹೀನ ಭೂರ್ ಹೃತ ಸೌಭಗ. ಎಲ್ಲ ದುಷ್ಟರೇ ಕಾಣಿಸ್ತಿದ್ದಾರೆ ಎಲ್ಲ ಕಡೆ, ಭಗವಂತನ ಭಕ್ತಿ ಇದ್ದವರು ಎಲ್ಲೂ ಕಾಣಿಸ್ತಿಲ್ಲ. ಹೀಗೆಲ್ಲ ಧರ್ಮರಾಜ ಆಲೋಚನೆ ಮಾಡ್ತಿದ್ದಾಗ ಅರ್ಜುನ ದ್ವಾರಕೆಯಿಂದ ಧಾವಿಸಿ ಬಂದ. ಅಣ್ಣನಿಗೆ ನಮಸ್ಕಾರ ಮಾಡಿದ, ತಲೆ ತಗ್ಗಿಸಿ ನಿಂತ. ಅವನ ಮುಖ ಕಳೆಗೊಂದಿತ್ತು, ಕಣ್ಣಿಂದ ನೀರು ಸುರಿತಿತ್ತು. ಧರ್ಮರಾಜನಿಗೆ ಉದ್ವೇಗ ಆಯಿತು. ನಾರದರು ಹೇಳಿದ್ದೆಲ್ಲ ನೆನಪಿಗೆ ಬಂತು. ಏನೋ ಆಯ್ತು, ಅನಾಹುತ ಅಂತ ಗೊತ್ತಾಯ್ತು. ಆಯ್ತು, ಯಾದವರ ಕುಲದಲ್ಲಿ ಎಲ್ಲ ಜನರು ಆರೋಗ್ಯವಾಗಿದ್ದಾರೋ ಹೇಗೆ? ನಮ್ಮ ತಾಯಿ ಕುಂತಿ, ಅವಳ ತಂದೆ ಶೂರ ಮಹಾರಾಜ ಅಂತ, ಅವನು ಸುಖವಾಗಿದ್ದಾನ? ನಮ್ಮ ಸೋದರ ಮಾವ, ಕುಂತಿಯ ಸಹೋದರ, ಅವನು ಕೃಷ್ಣನ ತಂದೆ, ಅವನ ಆರೋಗ್ಯ ಹೇಗಿದೆ? ವಸುದೇವನಿಗೆ ಒಂದಿಷ್ಟು ಜನ ತಮ್ಮಂದಿರಿದ್ರು, ಅವರ ಪತ್ನಿಯರು, ಸೋದರಿಯರ ಮಕ್ಕಳು, ಸೊಸೆಯಂದ್ರೆಲ್ಲ ಆರೋಗ್ಯವಾಗಿದ್ದಾರೋ ಹೇಗೆ? ಉಗ್ರಸೇನ ಹಿಂದೆ ಕಂಸನನ್ನ ಮಗನನ್ನಾಗಿ ಪಡ್ಕೊಂಡವನು. ಕಂಸ ಮಗ ಆಗಿದ್ದಾಗ ಅವನ ದುಷ್ಟತನದಿಂದ ಇವನಿಗೆ ದುಃಖ ಆಗ್ತಿತ್ತು. ಕಂಸ ಸತ್ತು ಹೋದ್ಮೇಲೆ ಅವನೇ ರಾಜ ಆಗಿದ್ದ. ಆದ್ರೆ ಅವನು ಹೇಗಿದ್ದಾನೆ ಈಗ? ಅವನು ತಮ್ಮ ದೇವಕ, ಕೃತವರ್ಮ, ಹೃದಿಕ, ಅಕ್ರೂರ, ಜಯಂತ, ಗದ, ಸಾರಣ, ಶತ್ರುಜಿತ್, ನನ್ನ ಮಕ್ಕಳು ಪ್ರದ್ಯುಮ್ನ, ಮೊಮ್ಮಗ ಅನಿರುದ್ಧ, ಚಾರುದೇಶನ ಮತ್ತೊಬ್ಬ ಮಗ, ಇವರೆಲ್ಲ ಹೇಗಿದ್ದಾರೆ? ಇವರೆಲ್ಲ ಕೃಷ್ಣನ ಮಕ್ಕಳು. ನಾನು ನನ್ನ ಮಗ ಅಂತ ಹೇಳಿದೆ, ಅವರು ಮಾತಾಡ್ತಿರೋನು ಧರ್ಮರಾಜ. ಕೃಷ್ಣನ ಮಕ್ಕಳು ಆರೋಗ್ಯವಾಗಿದ್ದಾರೋ ಹೇಗೆ? ಕೃಷ್ಣನ ಜೊತೆಗಾರರು, ಅವನ ಮಂತ್ರಿಗಳು, ಶ್ರುತಸೇನ, ಉದ್ಧವ, ಸುನಂದ, ನಂದ, ಅವರೆಲ್ಲ ಹೇಗಿದ್ದಾರೆ? ಕೃಷ್ಣ ಹೇಗಿದ್ದಾನೆ? ಅವನು ಇಲ್ಲಿ ಯಾಕೆ ಹುಟ್ಟಿ ಬಂದ? ಬಲರಾಮನ ಜೊತೆ ಹುಟ್ಟಿ ಬಂದ. ಯಾಕೆ ಹುಟ್ಟಿ ಬಂದ ಅಂದರೆ ಜಗತ್ತಿಗೆ ಸುಖ ಕೊಡೋದಕ್ಕಾಗಿ ಹುಟ್ಟಿ ಬಂದಿದ್ದ. ಅವನ ರಕ್ಷಣೆ, ಈ ಯಾದವರಿಗೆ ಅವನದೇ ರಕ್ಷಣೆ. ಅವರು ಬಲಿಷ್ಠರಾಗಿದ್ರು, ಮಹಾ ಆನಂದದಿಂದ ಇದ್ರು. ಕೃಷ್ಣನ ಪಾದಸೇವಾ ಮಾಡಿದ್ದರ ಕಾರಣದಿಂದ ಸತ್ಯಭಾಮೆ, ರುಕ್ಮಿಣಿ ಮೊದಲಾದ ಪತ್ನಿಯರು, ಒಟ್ಟಾರೆ 16,108 ಜನ ಪತ್ನಿಯರು ಅವನಿಗೆ. ಅವರೆಲ್ಲ ಸಂಪತ್ತನ್ನು ಪಡ್ಕೊಂಡಿದ್ರು. ಈಗ ಅವರು ಹೇಗಿದ್ದಾರೆ? ದೇವಲೋಕದಲ್ಲಿ ಒಂದು ಸಭಾ ಇತ್ತು, ಸುಧರ್ಮ ಅಂತ ಹೇಳಿ. ಆ ಸಭೆಯನ್ನೇ ಕೃಷ್ಣ ತಗೊಂಬಂದಿದ್ದ ದ್ವಾರಕಾದಲ್ಲಿ. ನಾನು ಇರೋಷ್ಟು ಕಾಲ ಅದು ಇರಲಿ ಅಂತ ಹೇಳಿ. ಅದು ಹೇಗಿದೆ? ಸಭಾದಲ್ಲಿ ನಿತ್ಯ ಮೀಟಿಂಗ್ಗಳು, ಸಮ್ಮೇಳನಗಳು ನಡೀತಾವೋ ಇಲ್ಲೋ? ಸರಿ, ನಿನ್ನ ಆರೋಗ್ಯ ಹೇಗಿದೆ? ನಿನ್ನ ಮುಖದಲ್ಲಿ ಮನಸ್ಸಿನ ಕಾಂತಿ ಇದೆಯೋ ಯಾಕಿಲ್ಲ? ನಿನಗೆ ಯಾರು ಅವಮಾನ ಮಾಡಿದ್ರ? ಹಿಂದೆ
ನೀನು ದ್ವಾರಕಾನಗರಕ್ಕೆ ಹೋದಾಗ ಅವ್ರು ನಿನಗಲ್ಲಿ ಸತ್ಕಾರ ಮಾಡ್ತಿದ್ರು, ಬೇಕಾದಷ್ಟು ಕಾಲ ಅಲ್ಲಿ ಇರ್ತಿದ್ದೆ. ಆದರೆ ಈ ಸರಿ ಬೇಗ ಬಂದೆ, ಯಾಕೆ? ಅವ್ರೇನಾದ್ರು ನಿನ್ಗೆ ಅವಮಾನ ಮಾಡಿದ್ರ, ಯಾರಾದ್ರೂ ಕೆಟ್ಟ ಮಾತಾಡಿದ್ರ, ಅಥವಾ ನದತ್ತಂ ಯುಕ್ತಂ ಅರ್ಥಿಭ್ಯ ಆಶಯಾಯತ್ ಪ್ರತಿಷ್ಠುತಂ. ಇಲ್ಲಿ ಮುಂದಿನ ಕೆಲವು ಮಾತುಗಳನ್ನು ಗಮನಿಸ್ಬೇಕು. ಆಡಳಿತಗಾರರ ಲಕ್ಷಣ ಏನು, ಅವ್ರ ಕರ್ತವ್ಯ ಏನಂದ್ರೆ ಪ್ರಜೆಗಳಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು. ಮತ್ತೆ ಜ್ಞಾನಿಗಳು, ಬಾಲಕರು, ಆಕಳು, ವೃದ್ಧರು, ರೋಗಿಗಳು, ಸ್ತ್ರೀಯರಿಗೆ ರಕ್ಷಣೆ ಕೊಡಬೇಕು. ಇದೆಲ್ಲ ಏನಾದ್ರು ಮಾಡ್ಲಿಲ್ವಾ ನೀನು ಹೇಗೆ ಅಂತ ಕೇಳ್ತಾನೆ. ಇದನ್ನೆಲ್ಲ ಮಾಡ್ತಾ ಇದ್ರೆ, ನಮ್ಮ ಕರ್ತವ್ಯ ನಾವು ಮಾಡ್ತಿದ್ರೆ, ಯಾರಿಗೆ ನಾವು ಏನು ಕೊಡಬೇಕೋ ಅದನ್ನು ಕೊಡ್ತಿದ್ರೆ, ನಮ್ಮ ಕರ್ತವ್ಯದಲ್ಲಿ ನಾವಿದ್ರೆ ಮುಖದ ಮೇಲೆ ಒಂದು ಕಳೆ ಇರ್ತದೆ. ನಮ್ಮ ಕರ್ತವ್ಯ ನಾವು ಬಿಟ್ಟರೆ ಮುಖದ ಮೇಲೆ ಕಳೆ ಹೋಗ್ತದೆ. ಅದು ಯಾರಿಗೆ ತಿಳಿಬೇಕೋ ಅವ್ರಿಗೆ ತಿಳಿತದೆ. ಈಗ ಹೇಗಿದೆ ಅಂದರೆ, ಪ್ರಜೆಗಳು, ಪ್ರಭುಗಳು ಎಲ್ಲರೂ ಕೂಡ ಕರ್ತವ್ಯವನ್ನು ಬಿಟ್ಟವರೇ. ಅವ್ರು ಬಿಟ್ಟಿದ್ದಾರೆ ಅಂತ ಇವ್ರಿಗೂ ತಿಳಿತಿಲ್ಲ. ಇಬ್ಬರೂ ಅಜ್ಞಾನಿಗಳು, ಇಬ್ಬರೂ ಭ್ರಷ್ಟರೇ. ಆದ್ದರಿಂದ ಯಾರ ಮುಖದಲ್ಲಿಯೂ ಕಳೆ ಇಲ್ಲ, ಎಲ್ಲಿಯೂ ದೈವ ಭಕ್ತಿ ಇತ್ಯಾದಿಗಳು ಇಲ್ಲ. ಯಾವ ಕಾರಣ? ಈ ಕಾರಣಕ್ಕಾಗಿ. ಅಥವಾ ನೀನು ಮದುವೆ ಮಾಡ್ಕೊಂಡದ್ದು ದ್ರೌಪದಿಯನ್ನ, ಸುಭದ್ರೆಯನ್ನ. ಸರಿ, ಇನ್ನೂ ಒಬ್ಬಿಬ್ಬರನ್ನ ಮದುವೆ ಮಾಡ್ಕೊಂಡಿದ್ದ, ಉಲೂಪಿ, ಚಿತ್ರಾಂಗದ ಅನ್ನೋಳನ್ನ ಮದುವೆ ಮಾಡ್ಕೊಂಡಿದ್ದ. ಉಲೂಪಿ ಅನ್ನೋಳನ್ನ ಮದುವೆ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಅವಳಲ್ಲಿ ಒಂದು ಮಗು ಆಗಿತ್ತು ಅವನಿಗೆ. ವಿವಾಹದ ಸಂಸ್ಕಾರ ಇಲ್ಲದೇನೆ ಯಾವುದಾದ್ರೂ ಒಬ್ಬ ಸ್ತ್ರೀಯನ್ನು ನೀನು ಸಮಾಗಮಿಸಿದೆಯಾ, ಅದು ಕೆಟ್ಟ ಲಕ್ಷಣಕ್ಕೆ ತೋರಿಸ್ತದೆ ಮುಖದ ಮೇಲೆ. ಆ ಕಾಲದಲ್ಲಿ ಸುಖ ಆಗ್ತದೆ, ಮುಖದ ಮೇಲೆ ಕೆಟ್ಟ ಲಕ್ಷಣ ಕಾಣಿಸ್ತದೆ. ಅಥವಾ ಯಾರಾದರೂ ನಿನ್ನನ್ನು ಸೋಲಿಸಿದ್ರ, ವೃದ್ಧರಿಗೆ, ಬಾಲಕರಿಗೆ ಊಟಕ್ಕೆ ಹಾಕದೆ ನೀನು ಮೊದಲು ಊಟ ಮಾಡಿದ್ಯಾ, ಯಾವ್ದಾದ್ರು ಕೆಟ್ಟ ಕೆಲಸ ಮಾಡಿದ್ಯಾ, ಏನಾಯ್ತು? ಅಥವಾ ಏನೂ ಇಲ್ಲ, ಕೃಷ್ಣ ದೂರ ಹೋದ ಅಂತ ಪರಿತಪಿಸ್ತಿದ್ದೀಯೋ ಹೇಗೆ ಹೇಳು ಅಂದ. ಧರ್ಮರಾಜ ಅರ್ಜುನನ್ ಕೇಳಿದ. ಆದ್ರೆ ಅರ್ಜುನ ಒಮ್ಮೆಲೆ ಏನೂ ಉತ್ತರ ಹೇಳಲಿಲ್ಲ. ಕೃಷ್ಣನನ್ನೇ ಧ್ಯಾನಿಸ್ತಿದ್ದ. ಒಮ್ಮೆಲೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಕೃಷ್ಣ ಪಾಂಡವರಿಗೆ, ವಿಶೇಷತಃ ಅರ್ಜುನನಿಗೆ ಗೆಳೆಯ ಆಗಿದ್ದ, ಸಾರಥಿ ಆಗಿದ್ದ. ಅದನ್ನೆಲ್ಲ ನೆನೆದು ಅವನಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಅಳ್ಳಿಕ್ಕೆ ತೊಡಗಿದೆ. ಕೃಷ್ಣನ ಒಂದು ಒಡನಾಟ ನಮ್ಗೆ ಇಷ್ಟು ದಿವಸ ಏನಿತ್ತು ಅದೀಗ ತಪ್ಪಿ ಹೋಯಿತು. ನನ್ನ ಮುಖದಲ್ಲಿ ಒಂದು ದೊಡ್ಡ ಕಳೆ ಇತ್ತು. ದೇವಲೋಕದ ಜನರಿಗೆ ಆಶ್ಚರ್ಯ ಆಗುವಂತಿತ್ತು, ಅರ್ಜುನ ಅಂದ್ರೆ ಸಾಮಾನ್ಯ ಅಲ್ಲ. ಅದೆಲ್ಲ ಎಲ್ಲಿಂದ ಬಂದಿತ್ತು ಅಂದ್ರೆ ಕೃಷ್ಣನಿಂದ ಬಂದಿತ್ತು. ಇವತ್ತು ಅವನಿಲ್ಲ, ನನಗೇನೂ ಇಲ್ಲ. ಈಗೆಲ್ಲ ನಾವೆಲ್ಲ ಬದುಕಿದ್ದೇವೆ. ಬದುಕಿದ್ದಾಗ ಜನ ನಮ್ಮನ್ನ ಗೌರವಿಸ್ತಾರೆ. ನಮ್ಮೆಲ್ಲ ಗುಣಗಳಿಗೆ ಬೆಲೆ ಇರೋದು ಆವಾಗ. ನಾವು ಸತ್ತು ಹೋದ್ರೆ ಒಂದು ಎಲ್ಲ ಜನ ಸೇರ್ತಾರೆ, ಅದಕ್ಕೊಂದು ಸೀಮಿತ ಅವಧಿ ಇರ್ತದೆ. ಅದಾದ್ಮೇಲೆ ಅದನ್ನು ತೊಗೊಂಡು ಹೋಗ್ತಾರೆ. ಬದುಕಿದ್ದಾಗ ಭಾಳ ಒಳ್ಳೆ ಕೆಲಸ ಮಾಡಿದ್ರು, ದೊಡ್ಡ ಅಧಿಕಾರ ಸ್ಥಾನಮಾನದಲ್ಲಿದ್ದರು ಅಂತ ಅದನ್ನ ಗಂಟೆಗಟ್ಟಲೆ, ದಿನಗಟ್ಟಲೆ ಯಾರೂ ಇಟ್ಕೊಳ್ಳೋದಿಲ್ಲ. ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ, ತೊಗೊಂಡು ಹೋಗ್ತಾರೆ. ಜೀವವಿಲ್ಲದ ಶರೀರಕ್ಕೆ ಹೆಣ ಅಂತಾರೆ. ಅದು ನೋಡ್ಲಿಕ್ಕೂ ಜನ ಹೆದರ್ತಾರೆ. ಸ್ವಲ್ಪ ಮೊದಲು ಬಂದು ನೋಡ್ತಾರೆ, ಮಾಲೆ ಹಾಕ್ತಾರೆ, ತೊಗೊಂಡು ಹೋಗ್ತಾರೆ. ಎಷ್ಟು ದಿವಸ ನೋಡ್ತಾರೆ, ಎಷ್ಟು ದಿವಸ ಇಟ್ಕೋತಾರೆ ಜನ ಅದನ್ನು. ಕೃಷ್ಣ ಇಲ್ಲದ ನಾನೀಗ ಹೆಣ ಆಗಿದ್ದೀನಿ ಅಂತಾನೆ. ಹಿಂದೆ ದ್ರೌಪದಿಯನ್ನು ಗೆದ್ದೆ, ಮತ್ಸ್ಯಯಂತ್ರ ಭೇದಿಸಿ ದ್ರೌಪದಿಯನ್ನು ಮದುವೆ ಮಾಡಿಕೊಂಡೆ, ಅದು ಕೃಷ್ಣನ ಅನುಗ್ರಹದಿಂದ. ಇಂದ್ರನನ್ನು ಗೆದ್ದೆ, ಖಾಂಡವ ವನವನ್ನು ಸುಟ್ಟೆ, ಕೃಷ್ಣನ ಅನುಗ್ರಹದಿಂದ. ಮುಂದೆ ಮಯನ ಒಂದು ಸಭೆಯನ್ನು ನಾವು ತಂದ್ವಿ. ಪಾಂಡವರು ಇಂದ್ರಪ್ರಸ್ಥದಲ್ಲಿದ್ರಲ್ಲ, ಅವಾಗ ಅಲ್ಲಿ ಮಯ ಸಭಾ ಅಂತ ಒಂದು ಸಭಾ ಇತ್ತು. ಭಾರಿ ಚಮತ್ಕಾರಕವಾದ ಸಭಾ ಅದು. ಇಲ್ಲೆಲ್ಲೋ ಹೋಗಿ ನೋಡಿದ್ರೆ ಬಾಗಿಲಿದ್ದಂತೆ ಕಾಣಿಸ್ತಿತ್ತು. ಒಳಗೆ ಹೋದ್ರೆ ಗೋಡೆ, ಹಣೆಗೆ ಬಡ್ಕೊಳ್ಳುವಂತ ಆಗ್ತಿತ್ತು. ಇನ್ನೊಂದ್ ಕಡೆ ಎಲ್ಲೋ ಗೋಡೆ ಇದ್ದಂಗೆ ಇರ್ತಿತ್ತು, ನೋಡಿದ್ರೆ ಬಾಗಿಲು. ಒಂದ್ ಕಡೆ ನೀರು ಇದ್ದಂಗೆ ಇರ್ತಿತ್ತು, ನೀರು ಅಂತ ತಿಳ್ಕೊಂಡ್ರೆ ನೀರಲ್ಲ, ಅದು ನೀರಿನಂತೆ ಕಾಣುವ ಒಂದು ಪರಿಸರ ಅಷ್ಟೆ. ಇನ್ನೊಂದ್ ಕಡೆ ನೆಲ ಇದ್ದಂಗೆ ಇರ್ತಿತ್ತು, ನೆಲ ಇದೆ ಅಂತ ಹೋಗ್ಬಿಟ್ರೆ ನೀರಿನೊಳಗೆ ಬೀಳುವಂಗೆ ಆಗ್ತಿತ್ತು. ಇಂಥ ವಿಚಿತ್ರವನ್ನು ಒಳಗೊಂಡ ಒಂದು ಸಭಾ ಅದು. ಆ ಸಭಾ ನಮಗೆ ಬಂದಿದ್ದು ಎಲ್ಲಿಂದ? ಮಯ ನಮಗದನ್ನು ಮಾಡಿಕೊಟ್ಟದ್ದು. ಮಯ ಅನ್ನೋ ಒಬ್ಬ ದೈತ್ಯ, ಕೃಷ್ಣನ ಅನುಗ್ರಹದಿಂದ ನಮ್ಗೆ ಸಿಕ್ಕಿದ್ದದು. ಎಲ್ಲ ರಾಜರು ನಮ್ಮ ಕಪ್ಪ ಕಾಣಿಕೆ ಕೊಟ್ಟರು ಕೃಷ್ಣನ ಅನುಗ್ರಹದಿಂದ. ಜರಾಸಂಧನನ್ನು ಗೆದ್ದೆವು. ಈ ದುರ್ಯೋಧನ ಮೊದಲಾದವರು ದ್ರೌಪದಿಗೆ ಅವಮಾನ ಮಾಡಿದರು.
ಆದರೆ ನಾವು ಕೃಷ್ಣನ ಅನುಗ್ರಹದಿಂದ ಆ ದುರ್ಯೋಧನ ಮೊದಲಾದವರು ಎಲ್ಲರನ್ನೂ ಸದೆ ಪಡೆದೆವು. ನಾನು ಪಾಶುಪತಾಸ್ತ್ರ ತಗೊಂಡ್ಬಂದಿದ್ದೆ. ಅರ್ಜುನನ ಹತ್ರ ಪಾಶುಪತ ಅಂತ ಒಂದು ಅಸ್ತ್ರ ಇತ್ತು. ಎಲ್ಲ ಕೃಷ್ಣನ ಅನುಗ್ರಹದಿಂದ. ನನ್ನನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗಿದ್ದ ಇಂದ್ರ, ತನ್ನ ಸಿಂಹಾಸನದ ಮೇಲೆ ಕೂಡಿಸಿದ್ದ. ಅದು ಹೇಗೆ ಸಾಧ್ಯ ಆಯಿತು? ಕೃಷ್ಣನ ಅನುಗ್ರಹದಿಂದ ಆಯ್ತು. ದೇವತೆಗಳ ವೈರಿಗಳು ಕೆಲವರಿದ್ದರು, ಅವ್ರನ್ನೆಲ್ಲ ಗೆದ್ದಿದ್ದೆ ನಾನು. ವನವಾಸ, ಮುಂದೆ ಅಜ್ಞಾತವಾಸ, ಅಲ್ಲಿ ಆ ವಿರಾಟ ರಾಜ ಅನ್ನುವನ ಅರಮನೆಯಲ್ಲಿ ನಾವಿದ್ವಿ. ಅಲ್ಲಿ ಕೌರವರು ಆಕ್ರಮಣ ಮಾಡಿದ್ರು. ಆ ಕೌರವರನ್ನೆಲ್ಲ ನಾವು ಸೋಲಿಸಿದೆವು. ಮಹಾಯುದ್ಧ ನಡೆದಾಗ ಭೀಷ್ಮ, ಕರ್ಣ, ದ್ರೋಣ, ಶಲ್ಯ ಮೊದಲಾದವರು ದೊಡ್ಡ ಸೈನ್ಯ. ಅಲ್ಲಿ ನಾನು ರಥದಲ್ಲಿ ಕೂತ್ಕೊಂಡವನು ಅರ್ಜುನ. ಈ ಕೃಷ್ಣ ಅವನು ಎಲ್ಲರನ್ನೂ ಮೊದಲೇ ಕೊಂದು ಹಾಕಿದ್ದ ತನ್ನ ಕಣ್ಣಿನ ನೋಟದಿಂದ. ನಾವು ಗೆದ್ದು ಅಂತ ಅನ್ಕೊಂಡೆವು ಅಷ್ಟೆ. ಕೃಷ್ಣನ ಶಕ್ತಿ ಇದ್ದಿದ್ದರಿಂದ ಯಾವ ಮಹಾಸೇನಾಪತಿಯು ನನಗೇನೂ ಮಾಡ್ಲಿಕ್ಕಾಗಲಿಲ್ಲ. ಕೃಷ್ಣನ ಮಾಯೆಗೆ, ಭಗವಂತನ ಮಾಯೆಗೆ ಎಲ್ಲ ದೇವತೆಗಳು ಕೂಡ ವಶ ಆಗಿದ್ದಾರೆ. ನನಗೆ ಅವನು ರಣರಂಗದಲ್ಲಿ ವಿಶ್ವರೂಪ ತೋರಿಸಿದ. ಒಂದ್ಸರಿ ಆ ರಣರಂಗದಲ್ಲಿ ಕುದುರೆಗಳಿಗೆ ಬಹಳ ಆಯಾಸ ಆಗಿತ್ತು, ದಣಿವಾಗಿತ್ತು. ಈ ರಥದಿಂದ ಕೆಳಗಿಳಿದ ಅರ್ಜುನ. ಒಂದು ಬಾಣಗಳ ಕೋಟೆಯನ್ನೇ ಕಟ್ಟಿದ. ಅದರೊಳಗೆ ಕೃಷ್ಣ ಮತ್ತು ಆ ಕುದುರೆ ರಥ. ಒಳಗೆ ಕೃಷ್ಣ ನಿಂತ್ಕೊಂಡು ಆ ಕುದುರೆಗಳಿಗೆಲ್ಲ ನೀರು ಕುಡಿಸಿದ. ಅವಕ್ಕೆಲ್ಲ ಆರೋಗ್ಯ ಸರಿಯಾಗುವಂತೆ ಮಾಡಿದ. ಬಾಣ ತಾಗಿ ರಕ್ತ ಬಂದಿತ್ತು, ಅದನ್ನೆಲ್ಲ ಸರಿಪಡಿಸಿದ. ಹೊರಗೆ ಅರ್ಜುನ ಒಬ್ಬನೇ ಇದ್ದ. ಅವ್ರು ಯಾರಿಗೂ ಇವನಿಗೇನೂ ಮಾಡ್ಲಿಕ್ಕಾಗಲಿಲ್ಲ. ಕೃಷ್ಣ ಒಳಗಿದ್ರು ಈ ಅರ್ಜುನನ ರಕ್ಷಣೆ ಮಾಡ್ತಿದ್ದ. ಆದರೆ ಅಂಥ ಸಾರಥಿ ಇವತ್ತು ನಮಗಿಲ್ಲ. ಅವನು ನನ್ನ ಜೊತೆಗೂಡಿ ವಿನೋದದ ಮಾತಾಡ್ತಿದ್ದ. ಪಾರ್ಥ, ಅರ್ಜುನ ಅಂತ ಪ್ರೀತಿಯಿಂದ ಕರೀತಿದ್ದ. ಈಗ ಅದೆಲ್ಲ ನೆನಪಿಗೆ ಬರ್ತದೆ. ವಸ್ತುತಃ ದೊಡ್ಡ ದೇವತೆ, ಅವನ ಜೊತೆ ನಾನು ಒಂದೇ ಆಸನದಲ್ಲಿ ಕುತ್ಕೋತಿದ್ದೆ. ದೇವತೆಯನ್ನು ಮುಂದೆ ಕೂಡಿಸಿ ನಾವು ಕೆಳಗೆ ಕೂಡಬೇಕು. ಅಂಥದ್ರೊಳಗೆ ಇಬ್ಬರು ಒಂದೇ ಆಸನದಲ್ಲಿ ಕೂಡ್ತಿದ್ದೆವು, ಒಂದೇ ಹಾಸಿಗೆ ಮೇಲೆ ಮಲಗ್ತಿದ್ದೆವು, ಒಂದೇ ರಥದಲ್ಲಿ ಕೂತ್ಕೋತಾ ಇದ್ವಿ. ಅವನ ಮುಂದೆ ನನ್ನನ್ನು ಹೊಗಳ್ಕೋತಿದ್ದೆ. ನನ್ನ ಪರಾಕ್ರಮ ಇಂಥದ್ದು ಅಂತ ಹೊಗಳ್ಕೋತಿದ್ದೆ. ಅವನು ಮುಗುಳ್ನಕ್ಕೆ ಸುಮ್ಮನೆ ಆಗ್ತಿದ್ದೆ. ದೊಡ್ಡವರ ಎದುರಿಗೆ ಇದೆಲ್ಲ ದೊಡ್ಡ ದೊಡ್ಡ ಅಪಚಾರ. ಸ್ವಾಮಿಗಳ ಮುಂದೆ ನಮ್ಮನ್ನು ಹೊಗಳ್ಕೊಳ್ಳೋದು, ಸ್ವಾಮಿಗಳ ಜೊತೆ ಒಂದೇ ಆಸನದಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ಅಪಚಾರ. ಆದರೆ ನಾನು ಏನು ಮಾಡಿದ್ರು ಅವನು ಸಹಿಸಿದ. ತಂದೆ ಮಗನ ತಪ್ಪನ್ನು ಸಹಿಸ್ತಾನೆ, ಇನ್ನೊಬ್ಬ ಗೆಳೆಯನ ತಪ್ಪನ್ನು ಸಹಿಸ್ತಾನೆ. ಅಂಥವನು ಇವತ್ತು ಇಲ್ಲದಂತಾಗಿದ್ದಾನೆ. ಆ ಕೃಷ್ಣ, ರಾಮ ಇಬ್ರು ಹೊರಟೋದ್ರು, ಬಲರಾಮ ಇಬ್ರು ಹೊರಟೋದ್ರು. ಕೃಷ್ಣನ 8 ಜನ ಪತ್ನಿಯರು ಹೊರಟೋದ್ರು. ಇನ್ನು ಉಳಿದ 16,100 ಜನ ಪತ್ನಿಯರಿದ್ರಲ್ಲ, ಅದರಲ್ಲಿ 8 ಜನ ಉತ್ತಮರು, ಶ್ರೇಷ್ಠರವರು. 16,100 ಜನ ಪತ್ನಿಯರನ್ನ ಅರ್ಜುನ ಕರ್ಕೊಂಡು ಬಂದ. ಮತ್ತೆ ಇನ್ಯಾರು ಹೇಳೋರು ಕೇಳೋರು ಯಾರಿಲ್ಲ, ಅವ್ರನ್ನ ಯಾರು ಕಾಪಾಡೋರು ಅಂತ ತನ್ನ ಕಡೆ ತೊಗೊಂಡು ಬಂದ. ಆಗ ಕಾಲ ಹೇಗಾಗಿತ್ತಂದ್ರೆ, ದುಷ್ಟರು ಕೆಲವರು ದರೋಡೆಕೋರರು ಆಕ್ರಮಣ ಮಾಡಿ ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ರು, ಕೃಷ್ಣನ ಪತ್ನಿಯರು. ಯಾಕೆ ಇದನ್ನೆಲ್ಲ ಕೇಳಬೇಕು ಅಂದ್ರೆ, ಜಗತ್ತು ಎಷ್ಟು ಅಸ್ಥಿರ ಅಂತ. ಕೃಷ್ಣ ಇದ್ದಾಗ ಎಲ್ಲನೂ ನಡೆದಿತ್ತು, ಎಲ್ಲರಿಗೂ ರಕ್ಷಣೆ ಇತ್ತು, ಭದ್ರತೆ ಇತ್ತು. ಅವನಿಲ್ಲ ಅಂತಾದಾಗ ಏನೂ ಇಲ್ಲ. ಹೌದು, ಕೃಷ್ಣ ಇದ್ದಾಗ ಯಾವ ಧನುಸ್ಸಿತ್ತೋ ಅದೇ ಧನುಸ್ಸು, ಗಾಂಡೀವ ಅಂತ ಕರೀತಾರೆ. ಅವೇ ಬಾಣ ಅಂದ್ರೆ ಅಂಥದೇ ಬಾಣ, ಅದೇ ಕುದುರೆ, ಅದೇ ಬಗೆಯ ರಥ, ಅದೇ ಕುದುರೆಗಳು. ನಾನು ರಥದಲ್ಲಿ ಕೂತಿದ್ರೆ, ಕೃಷ್ಣ ಸಾರಥಿಯಾಗಿದ್ರೆ ಎಲ್ಲ ರಾಜರು ನಮ್ಗೆ ಹೆದರ್ತಿದ್ರು. ಇವತ್ತು ಅವನಿಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲ ಬೂದಿಯಲ್ಲಿ ಹೋಮ ಮಾಡಿದಂಗೆ ಆಗಿದೆ. ಬೆಂಕಿಯಲ್ಲಿ ಹೋಮ ಮಾಡಿದರೆ ಏನು ಉಪಯೋಗ ಆದರೂ ಆಗ್ತದೆ, ಬೂದಿಯೊಳಗೆ ಹೋಮ ಮಾಡಿದ್ರೆ ಏನು ಉಪಯೋಗ? ಇಂದ್ರಜಾಲ ಕಣ್ಕಟ್ಟು ಮಾಡಿರ್ತಾರೆ, ಅದರಿಂದ ಏನು ಉಪಯೋಗ? ಒಳ್ಳೆ ಫಲವತ್ತಾದ ಭೂಮಿಯಲ್ಲಿ ಬೀಜ ಬಿತ್ತಿದ್ರೆ ಅದರಿಂದ ಫಲ, ಇಲ್ಲೇ ಹೋದರೆ ಬೇರೆ ಫಲದಿಂದ ಏನು ಉಪಯೋಗ? ದ್ವಾರಕೆಯಲ್ಲಿ ನೀನು ಯಾರ್ಯಾರ್ದೋ ಹೆಸರು ಕೇಳಿದೆ, ಅವ್ರಿಗೆ ಬದುಕಿದ್ದಾರಾ, ಇವರಿದ್ದಾರೆ, ಹೇಗೆ ಚೆನ್ನಾಗಿದ್ದಾರೆ.
ಅವರಲ್ಲಿ ಉಳಿದವರೆಲ್ಲ ಒಂದು 4-5 ಜನ ಮಾತ್ರ. ಉಳಿದವರೆಲ್ಲ ಮದ್ಯಪಾನ ಮಾಡಿದ್ರು, ಬುದ್ಧಿ ಕೆಟ್ಟಿತ್ತು, ಪರಸ್ಪರ ಹೊಡೆದಾಡಿ ಸತ್ತು ಹೋದ್ರು. ನಾವು ಈ ಹಿಂದೆ ಅದು ನೋಡಿದ್ದೇವೆ. ಸಾಂಬ ಅಂತ ಕೃಷ್ಣನ ಮಗ ಒಬ್ಬ, ಅವನಿಗೆ ಗರ್ಭಿಣಿ ವೇಷ ತೊಡಿಸಿ ಋಷಿಗಳ ಮುಂದೆ ಕರ್ಕೊಂಡು ಹೋದ್ರು ಯಾದವರು. ಈ ಹುಡುಗಿ ಗರ್ಭಿಣಿ ಆಗಿದ್ದಾಳೆ, ಏನು ಹೆರ್ತಾಳೆ ಅಂತ ಹೇಳ್ರಿ ಅಂತ. ಆ ಮುನಿಗಳಿಗೆ ಹಾಸ್ಯ ಮಾಡಬೇಕು ಅಂತ ಇವರು. ಆ ಮುನಿಗಳು ಹೇಳಿದ್ರು, ಒಂದು ಒನಕೆನೇ ಹೆರ್ತಾಳೆ, ಆ ಒನಕೆ ನಿಮ್ಮ ಯಾದವರ ನಾಶಕ್ಕೆ ಕಾರಣ ಆಗ್ತದೆ. ಅವ್ರಿಗೆಲ್ಲರಿಗೂ ಹೆದರಿಕೆ ಆಗಿ ಕೃಷ್ಣನ ಸೂಚನೆಯಂತೆ ಒನಕೆಯನ್ನು ಕುಟ್ಟಿ ಪುಡಿ ಮಾಡಿ ಸಮುದ್ರಕ್ಕೆ ಹಾಕಿದ್ರು. ಅಲ್ಲೇ ಒಂದು ಜೊಂಡು ಹುಲ್ಲು ಬೆಳೀತು, ಬಹಳ ಚೂಪಾದ ಹುಲ್ಲು. ಮುಂದೊಂದು ಕಾಲಕ್ಕೆ ಈ ಯಾದವರೆಲ್ಲ ಸೇರಿ ಸಮುದ್ರ ತೀರಕ್ಕೆ ವಿಹಾರಕ್ಕೆ ಹೋಗಿದ್ರು, ಪಿಕ್ನಿಕ್ಗೆ ಹೋಗಿದ್ರು, ಮದ್ಯಪಾನ ಮಾಡಿದ್ರು. ಮಾತಿಗೆ ಮಾತು ಬೆಳೆಯಿತು, ಏನೋ ವಿನೋದದ ಮಾತು. ಆರಂಭದಲ್ಲೆಲ್ಲ ಸರಿ ಇತ್ತು, ಮುಂದೆ ವಿನೋದದ ಮಾತು, ಜಗಳವೇ ಶುರುವಾಯಿತು. ಯಾರೋ ಒಬ್ಬರನ್ನ ಕೈಯಿಂದ ಬಡಿದ್ರು, ಶಸ್ತ್ರಗಳನ್ನು ತಗೊಂಡ್ರು, ಅದರಿಂದ ಕೊಂದು ಹಾಕಿದ್ರು. ಶಸ್ತ್ರಗಳೆಲ್ಲ ಖಾಲಿ ಆದಾಗ ಇನ್ನೇನು ಮಾಡ್ಬೇಕು ಅಲ್ಲಿ ನೋಡಿದ್ರು, ಆ ಚೂಪಾದ ಹುಲ್ಲೇ ಕಾಣಿಸ್ತು, ಆ ಒನಕೆ ಚೂರಿನಿಂದ ಬೆಳೆದು, ಅದನ್ನೇ ತೊಗೊಂಡು ಬಡದು ಕೊಂದು ಹಾಕಿದ್ರು. ಕೃಷ್ಣ ಮತ್ತು ಬಲರಾಮನಿಗೆ ಇದನ್ನು ನೋಡ್ಲಿಕ್ಕಾಗಲಿಲ್ಲ. ತಾವೂ ಎದ್ದು ಹೋದ್ರು. ಆ ಅಳಿದು ಎಲ್ಲ ಯಾದವ್ರನ್ನು ಕೊಂದು ಹಾಕಿದ್ರು. ಬಲರಾಮ ಆದಿಶೇಷನ ಅವತಾರ, ಭೂಮಿಯಲ್ಲಿ ಸಮುದ್ರದಲ್ಲಿ ಹೊರಟೋಗ್ಬಿಟ್ಟ. ಕೃಷ್ಣ ಸಾಕಿನ್ ಅಂತ ಹೇಳಿ ಒಂದು ಗಿಡದ ಕೆಳಗೆ ಬಂದು ಕೂತ್ಕೊಂಡ. ಅಲ್ಲಿ ಒಬ್ಬ ಬೇಡ್ರವನು ಅದನ್ನು ನೋಡಿದ. ಕೃಷ್ಣನ ಕಾಲು ನೋಡಿದ, ಯಾವುದೋ ಜಿಂಕೆ ಇದ್ದಿರಬೇಕು ಅಂತ ಅನ್ಕೊಂಡು ಅದ್ಮೇಲೆ ಬಾಣ ಪ್ರಯೋಗ ಮಾಡಿದ. ಆಮೇಲೆ ಬೇಡ್ರವನ ಸಮೀಪಕ್ಕೆ ಬಂದು ನೋಡಿದ್ರೆ ಕೃಷ್ಣ. ಆ ಬಾಣ ಪ್ರಯೋಗ ಏನು ಮಾಡಿದ್ನಲ್ಲ, ಬಾಣಕ್ಕೊಂದು ಚೂಪಾದ ಅಲಗಿತ್ತಲ್ಲ, ಅದು ಆ ಒನಕೆ ಪುಡಿಯಲ್ಲಿ ಒಂದದು. ಒನಕೆ ಪೂರ್ಣ ಪುಡಿ ಆಗಿದ್ದಿಲ್ಲ ಒಂದು. ಅಂತೂ ಎಲ್ಲ ಯಾದವರಿಗೂ ಅದೇ ಮುಳುವಾಯಿತು. ಉಳಿದ ಯಾದವರಂತೆ ಕೃಷ್ಣ ಏನು ಮದ್ಯಪಾನ ಮಾಡಿರಲಿಲ್ಲ, ಅವನಿಗೇನು ದೇವರಾದ್ರಿಂದ ದುರ್ಬುದ್ಧಿ ಇರಲಿಲ್ಲ. ಆದರೆ ಋಷಿ ದೊಡ್ಡವರ ಶಾಪಕ್ಕೂ ಮಾನ್ಯತೆ ಕೊಡಬೇಕು ಅಂತ ಕೃಷ್ಣನು ಕೂಡ ಅಂಥದ್ದೇ ಒಂದು ನಾಟಕ ಮಾಡಿದ, ಹೊರಟೋಗ್ಬಿಟ್ಟು. ದೇವನ್ನ ಇದೊಂದೆಲ್ಲ ನಿಮಿತ್ತ ಮಾಡಿಕೊಂಡು ಈ ಲೋಕವನ್ನು ಬಿಟ್ಟು ಹೋದ. ಇದು ನಾವೆಲ್ಲ ಗಮನಿಸಬೇಕಾದದ್ದು. ಕೃಷ್ಣನಿಗೆ 16,108 ಜನ ಪತ್ನಿಯರಿದ್ರು. ಈ ಎಲ್ಲ ಪತ್ನಿಯರಲ್ಲೂ ಅವನಿಗೆ 11 ಜನ ಮಕ್ಕಳಿದ್ರು. ಪ್ರತಿಯೊಬ್ಬರಲ್ಲೂ ಕೂಡ 10 ಗಂಡು 1 ಹೆಣ್ಣು. ಇದು 11,77,188 ಆಗ್ತದೆ, ಗುಣಿಸಿ ನೋಡಿರ್ಬೇಕು. ಇನ್ನೊಬ್ಳು ಕುಬ್ಜ ಅಂತಿದ್ಲು, ಈ ಕಂಸನ ಅರಮನೆಯಲ್ಲಿ ಕೃಷ್ಣನಿಗಳು ಗಂಧ ತಯಾರು ಮಾಡಿ ಕೊಟ್ಟಿದ್ಲು. ಅವಳಲ್ಲಿ ಒಬ್ಬ ಮಗ ಇದ್ದ, ಅವನು ಸೇರಿಸಿದ್ರೆ 11,77,189 ಆಗ್ತದೆ. ಒಂದು 10 ಲಕ್ಷ ಜನರನ್ನ ದುರ್ಯೋಧನ ಕೊಟ್ಟಿದ್ನಲ್ಲ, ಅವರು ಆವಾಗಲೇ ಕುರುಕ್ಷೇತ್ರದ ಯುದ್ಧದಲ್ಲೇ ಸತ್ತೋಗಿದ್ರು. ಅವರು ಇವನ್ ಮಕ್ಕಳೇ, ಅವ್ರ ಸಂಖ್ಯೆ ಬೇರೆ. ಈಗ ಇವರು 10 ಲಕ್ಷ ಜನ ಇವರು. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. 16,108 ಜನ ಪತ್ನಿಯರಿದ್ದಾರೆ. ಅವ್ರಿಗೆ 11 ಲೆಕ್ಕ ಹಾಕಿದ್ರೆ ಅದು 1,77,188 ಆಗ್ತದೆ. ಒಬ್ಳು ಗಂಧದ ಸೇವಾ ಮಾಡಿದ್ದಲ್ಲ, ಅವಳಿಗೆ ಒಬ್ಬ ಮಗ. ಈ 10 ಲಕ್ಷ ಜನ ಮೊದಲೇ ಸತ್ತವ್ರು. ಅಂತೂ ಎಲ್ಲರೂ ಕೃಷ್ಣನ ಎದುರಿಗೆ ಸತ್ರು. ಇದನ್ನೇ ನಾವು ವಿಚಾರ ಮಾಡ್ಬೇಕಾದ್ದು. 10 ಲಕ್ಷ ಜನ ಕೃಷ್ಣ ಈ ಕಡೆ ಪಾಂಡವರ ಸೈನ್ಯದೊಳಗಿದ್ದ, ಆ ಕಡೆ ಕೌರವರ ಸೈನ್ಯದೊಳಗೆ ಕೃಷ್ಣನ ಮಕ್ಕಳಿದ್ರು. ಕೃಷ್ಣನ ಎದುರಿಗೆ ಆ 10 ಲಕ್ಷ ಜನ 18 ದಿವಸದಲ್ಲಿ ಸತ್ತೋದ್ರು. ಕೃಷ್ಣನ ಮಕ್ಕಳು, ಬೇರೆಯವ್ರು ಸತ್ತದ ವಿಚಾರ ಬೇರೆ. ಅರ್ಜುನ ಇದ್ದೊಬ್ಬ ಮಗನ್ ಕಳ್ಕೊಂಡಿದ್ದ, ಅಭಿಮನ್ಯುನ ಕಳ್ಕೊಂಡಿದ್ದ, ಎಷ್ಟು ಗೋಡಾಡಿದ್ದ. 10 ಲಕ್ಷ ಜನ ಕೃಷ್ಣನ 10 ಲಕ್ಷ ಜನ ಮಕ್ಕಳು ಆ ಕಡೆ ಕೌರವರ ಸೈನ್ಯದಲ್ಲಿದ್ರು, ಸತ್ತೋಗಿದ್ರು. ಆವಾಗ ಕೌರವರು ಸೈನ್ಯದಲ್ಲಿದ್ದು ಸತ್ತೋಗಿದ್ರು ಅವರು. ಈಗ ಇನ್ನು ಉಳಿದವರೆಲ್ಲ ಇದ್ದಾರಲ್ಲ, ಪ್ರದ್ಯುಮ್ನ ಮೊದಲಾದವರು, ಇವತ್ತು ಅವರೆಲ್ಲ ಇನ್ನೂ ಬದುಕಿದ್ರು. ಅವ್ರನ್ನೆಲ್ಲ ಈ ಕೃಷ್ಣ ಬಲರಾಮನೇ ಕೊಂದು ಹಾಕಿದ್ರು. ಕೆಲವರು ಜನ ಪರಸ್ಪರ ಹೊಡೆದಾಡಿ ಸತ್ತಿದ್ರು. ಇನ್ನು ಕೆಲವರು ಇದ್ದಾರಲ್ಲ, ನೀವು ಯಾರು ಬದುಕಲಿಕ್ಕೆ ಯೋಗ್ಯರಲ್ಲ, ಇನ್ನು ಹೊರಡ್ರಿ ನೀವು ಅಂತೇಳಿ ಇವರು ಅವ್ರನ್ನ ಬಡ್ದು ಹಾಕಿದ್ರು. ಅದನ್ನ ಒಂದ್ ಕಡೆ ಬೇರೆ ಕಡೆ ಹೇಳ್ತಾರೆ, ಮುಂದೆ ಬರೋದಿದೆ ಆ ವಿಷಯ. ಅದೇನಂದ್ರೆ, ಕೃಷ್ಣ ಇರುವ ತನಕ ಆ ಯಾದವ್ರ ಮೇಲೊಂದು ಕಂಟ್ರೋಲ್ ಇರ್ತದೆ. ಕೃಷ್ಣ ಬಿಟ್ಟು ಹೋದರೆ ಅವ್ರನ್ನ ಹೇಳೋರು ಕೇಳೋರು ಇಲ್ದಂಗೆ ಆಗ್ತಾರೆ. ಕೃಷ್ಣ ಇದ್ದಾಗಲೇ ಎಷ್ಟೆಷ್ಟೆಲ್ಲ ಗದ್ದಲ ಹಾಕ್ತಿದ್ರು ಅವರು. ಕೃಷ್ಣ ನಾಳೆ ಇಲ್ದಂತಾದ್ರೆ ಗತಿ ಏನು? ಯಾದವರನ್ನ ನಿಯಂತ್ರಿಸೋರು ಯಾರು? ಅದಕ್ಕೆ ಅವ್ರು ಇಲ್ಲಿರೋದು ಬೇಡ, ನನಗೆ ಬಹಳ ಆಪ್ತರಾದವರು ಅವರು. ಇದ್ರೆ ನನ್ನ ಕಣ್ಮುಂದೆ ಧಾರ್ಮಿಕರಾಗಿರ್ಲಿ, ಇಲ್ಲದೆ ಹೋದ್ರೆ ನನ್ನ ಜೊತೆ ಅವರು ಹೊರಟು ಬಿಡ್ಲಿ ಅಂತ ಆಲೋಚನೆ ಮಾಡಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಕಳಿಸಿಬಿಟ್ಟೆ. ಕೃಷ್ಣನ ಮಗ ಪ್ರದ್ಯುಮ್ನ ಮಗ ಅನಿರುದ್ಧನ ಮಗ ಒಬ್ಬ ವಜ್ರ ಅಂತಿದ್ದ. ಅವನೊಬ್ಬನ ಯಾದವರ ಸಾಮ್ರಾಜ್ಯದಲ್ಲಿ ಪಟ್ಟಕ್ಕೆ ಕೂಡಿಸಿದ್ರು.
ಅದು ಇನ್ನೊಂದು ಊರಿನಲ್ಲಿ. ಈ ಕಡೆ ಪಾಂಡವರು ತಮ್ಮ ಮಗ ಪರೀಕ್ಷಿತನನ್ನು ಪಟ್ಟಕ್ಕೆ ಕೂಡಿಸಿದ್ರು. ತಮ್ಮ ಮರಿಮಗ, ಮೊಮ್ಮಗ, ಪಾಂಡವರ ಮಗ ಅಭಿಮನ್ಯು, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತನನ್ನು ಕೂಡಿಸಿದರು. ಆ ಕಡೆ ಕೃಷ್ಣನ ಮರಿಮಗ ವಜ್ರ, ಅವನನ್ನು ಪಟ್ಟಕ್ಕೆ ಕೂಡಿಸಿದರು. ಅದು ಮುಂದೆ ಬರ್ತದೆ, ಮಹಾಭಾರತ ಇತ್ಯಾದಿ ಕಡೆ ಬೇರೆ ಬೇರೆ ಕಡೆ ಬಂದದನ್ನು ಹೇಳಿದೆ. ಅಂದರೆ ದೈವ ಆಲೋಚನೆ ಮಾಡಿದರೆ ಯಾರನ್ನೂ ಕೊಲ್ತದೆ. ನಾವು ಯಾರೋ ನಮ್ಮವರು ಒಬ್ಬಿಬ್ಬರನ್ನ ಕಳ್ಕೊಂಡು ಎಷ್ಟು ಗೋಳಾಡ್ತೇವೆ. ಗೋಳಾಡಿ ತಪ್ಪು ಅಂತ ಅಲ್ಲ, ನಾವು ಮನುಷ್ಯರು, ಕಳ್ಕೊಂಡಿದ್ದು ನಮ್ಗೆ ದುಃಖ ಹಾಗೇ ಆಗ್ತದೆ. ಆದರೆ ದೈವ ತಾನೇ ಮುನಿದು ಏನೇನು ಮಾಡ್ತದೆ, ತನ್ನ ಮಕ್ಕಳನ್ನ ತಾನೇ ಬಡ್ದು ಹಾಕಿದ. ಸಾಕಿ, ನೀವು ಹೋಗೋದು ಸಾಕು, ಇರೋದು ಸಾಕು. ಅಂದರೆ ದೈವದ್ದೊಂದು ಸಂಕಲ್ಪ ಇದೆ. ಆ ದೈವ ಸಂಕಲ್ಪಕ್ಕನುಸಾರವಾಗಿ ಇದೆಲ್ಲ ಆಗಬೇಕು. ಈ ನಾವು ಈ ಕಥೆಗಳಿಂದ ಕಲಿಬೇಕಾದದ್ದೇ ಅದನ್ನೇ. ದುಃಖ ಆಗೋದಿಲ್ಲ, ಸಹಜವಾಗಿ ದುಃಖ ಆಗ್ತದೆ ನಮಗೆಲ್ಲ. ಆದರೆ ಕೃಷ್ಣನ ಕಥೆಯಿಂದ, ಭಾಗವತ ಮಹಾಭಾರತದ ಕಥೆಯಿಂದ ಕಲಿಬೇಕಾದ್ದು ಈ ಸಂಗತಿ. ಅಂತೂ ಏನೋ ಒಂದು ನಿಮಿತ್ತ, ದೇವರ ಸಂಕಲ್ಪ ಮುಖ್ಯ, ಉಳಿದದೆಲ್ಲ ನಿಮಿತ್ತ. ಅವ್ರಿಗೆ ಯಾವುದೋ ಒಂದು ಅನಾರೋಗ್ಯ ಆಗುವುದು, ಮತ್ತೊಂದು ಏನೋ ಆಗುವುದು, ಎಲ್ಲವೂ ಒಂದು ನಿಮಿತ್ತ ಅಷ್ಟೆ. ಹೋಗೋದು ಹೋಗ್ತಾರೆ. ಪ್ರಾಯೇಣೇತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಇದೊಂದು ಶ್ಲೋಕ ಬಹಳ ದಿವಸದಿಂದ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಸುತ್ತಮುತ್ತಿನ ಸಮಾಜ, ವೈಯಕ್ತಿಕ ಜೀವನ, ಕುಟುಂಬ ಜೀವನ ಎಲ್ಲನೂ ಗಮನಿಸಿದಾಗ ಇದೊಂದು ಶ್ಲೋಕ ನನಗೂ ನೆನಪಿಗೆ ಬರ್ತದೆ, ನಿಮಗೂ ನೆನಪಿಗೆ ಬರಬೇಕಾದ. ಪರಮಾತ್ಮನ ಲೀಲಾ ಅಂತೆ, ಎಲ್ಲನೂ ಲೀಲೆ. ಏನು ಅಂದರೆ ಮಿಥೋ ನಿಘ್ನಂತಿ ಭೂತಾನಿ. ಒಂದ್ ಕಡೆ ನೋಡ್ರಿ, ಪರಸ್ಪರ ಬಡದಾಡ್ತಿರ್ತಾರೆ, ಜಗಳಾಡ್ತಿರ್ತಾರೆ. ಯಾರೋ ಇಬ್ರು ಬಂಧುಗಳು, ಅಣ್ಣ ತಮ್ಮಂದ್ರು, ಸಂಬಂಧಿಕರು ಯಾರೋ ಬಡದಾಡ್ತಿರ್ತಾರೆ, ಜಗಳಾಡ್ತಿರ್ತಾರೆ. ಕೊಲೆನೇ ಆಗುವಷ್ಟು ಕ್ಲೇಶ, ದ್ವೇಷ. ಇನ್ನೊಂದು ಕಡೆ, ಮತ್ತೊಂದು ಕಡೆ ನೋಡ್ರಿ, ಅವರಿಬ್ಬರು ಪ್ರೀತಿಯಿಂದ ಇರ್ತಿರ್ತಾರೆ. ಅವರಿಬ್ಬರು ಪ್ರೀತಿಯಿಂದ ಇದ್ದಾರೆ, ಇವರಿಬ್ಬರು ಬಡದಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು? ದೇವ್ರ ಲೀಲಾ ಅಷ್ಟೆ. ಇಲ್ಲಿ ಎರಡು ಸಂಗತಿ. ಅವರಿಬ್ಬರು ಯಾರೋ ಇಬ್ರು ಬೇರೆ ಪರಸ್ಪರ ಪ್ರೀತಿಯಿಂದ ಇದ್ದಾರೆ, ಇವರಿಬ್ರು ಇನ್ನಿಬ್ರು ದ್ವೇಷದಿಂದ ಬಡದಾಡ್ತಿದ್ದಾರೆ. ಇದನ್ನ ನಾವು ಇನ್ನೊಂದ್ಸರಿ ನೋಡ್ಬೇಕು. ಆ ಯಾರಿಬ್ರು ಪರಸ್ಪರ ದ್ವೇಷಿಸಿ ಪ್ರೀತಿಯಿಂದ ಇದ್ರಲ್ಲ, ಅದನ್ನ ಸಮಾಜದಲ್ಲಿ ನಾವು ಸ್ವಲ್ಪ ಸಮೀಕ್ಷೆ ಮಾಡಿ ನೋಡ್ಬೇಕು. ಇನ್ನೊಂದು 10 ವರ್ಷ ಆದ್ಮೇಲೆ ಹೆಂಗಿರ್ತಾರೆ ಇವ್ರು ನೋಡೋಣ. ಮತ್ತೊಂದು ಕೆಲವು ವರ್ಷ ಆದ್ಮೇಲೆ ಇವತ್ತು ಪ್ರೀತಿಯಿಂದ ಇದ್ದವ್ರು ಅವತ್ತು ಬಡದಾಡ್ತಿರ್ತಾರೆ. ಇವತ್ತು ದ್ವೇಷಿಗಳಾಗಿ ಕೈ ಕುಡುಗೋಲು ತಗೊಂಡು ಹೊರಟವರು ನಾಳೆ ಭಾರಿ ಬಂಧುಗಳಾಗಿ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿರ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಎಲ್ಲ ದೈವ ಸಂಕಲ್ಪ ಅಷ್ಟೆ. ದೇವ್ರು ಹೀಗೆ ಮಾಡ್ತಾನಷ್ಟೆ. ನಾವಿದನ್ನು ತಿಳ್ಕೋಬೇಕು. ನಮ್ಮ ವೈಯಕ್ತಿಕ ಜೀವನದಲ್ಲಿ, ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ರಾಜ್ಯಗಳಲ್ಲಿ ಪರಸ್ಪರ, ದೇಶಗಳಲ್ಲಿ ಪರಸ್ಪರ ಎಲ್ಲ ಕಡೆ ವಿರೋಧ ಏರ್ಪಡ್ತಿರ್ತದೆ. ಏನೆಲ್ಲ ಏರ್ಪಟ್ರು ಒಟ್ಟಾರೆ ಕೊನೆಗೆ ಇದೆಲ್ಲ ಭಗವಂತನ ಲೀಲಾ ಅಷ್ಟೆ. ಅದು ಬಿಟ್ಟು ಮತ್ತೇನೂ ಇಲ್ಲ ಅಲ್ಲಿ. ಒಂದ್ಸರಿ ಪ್ರೀತಿಯಿಂದ ನಡ್ಕೋತಾರೆ, ಕೊಲೆ ಮಾಡ್ತಾರೆ, ಮತ್ತೊಂದ್ಸರಿ ಜಗಳ ಆಡ್ತಾರೆ, ಏನೋ ಮಾಡ್ತಾರೆ. ನೀರು, ಸಮುದ್ರ, ಎಷ್ಟು ದೊಡ್ಡ ಸಮುದ್ರ, ಎಷ್ಟು ಸಣ್ಣ 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 ಮೀನುಗಳಿವೆ. ಕಣ್ಣಿಗೆ ಕಾಣದೇ ಇರೋಷ್ಟು ಸಣ್ಣ ಸಣ್ಣ ಜೀವಗಳಿವೆ. ಅದನ್ನ ಒಂದು ದೊಡ್ಡ ಮೀನು ನುಂಗುತ್ತದೆ, ಅದನ್ನು ಮತ್ತೊಂದು ಮೀನು ನುಂಗುತ್ತದೆ. ನಮಗೆ ತಿಮಿಂಗಿಲ ಅಂತ ಹೆಸರು ಗೊತ್ತು. ಈ ತಿಮಿಂಗಿಲ ಅಂದ್ರೆ, ಗಿಲ ಅಂದ್ರೆ ನುಂಗುವ ಪ್ರಾಣಿ ಅಂತ. ತಿಮಿ ಅಂದ್ರೆ ಇನ್ನೂ ಸಣ್ಣ ಪ್ರಾಣಿ. ತಿಮಿಂಗಿಲಕ್ಕಂತ ಒಂದು ಸಣ್ಣದಿದೆ, ಅದನ್ನ ತಿಮಿಂಗಿಲ ನುಂಗುತ್ತದೆ. ಆ ತಿಮಿ ಅನ್ನೋ ಪ್ರಾಣಿ ತನಕಿಂತ ಸಣ್ಣದನ್ನು ನುಂಗುತ್ತದೆ. ಅಂತೂ ಪ್ರತಿಯೊಬ್ಬರು ಇನ್ನೊಬ್ರನ್ನ ನುಂಗುತ್ತಾ ಬದುಕ್ತಿದ್ದಾರೆ. ಯಾರು ಏನು 100% ಇಲ್ಲಿ ಶುದ್ಧರಲ್ಲ. ಆಹಾರಕ್ಕಾಗಿ ಹೀಗೆಲ್ಲ ಮಾಡ್ತಿರ್ತಾರೆ. ಇದು ನೀರಿನಲ್ಲಿ ಜಲೌಕ ಸಾಮ್ ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳಿವೆ. 50 ಅಡಿ ಉದ್ದದ ದೊಡ್ಡ ದೊಡ್ಡ ಪ್ರಾಣಿಗಳಿವೆ. 50 ಅಡಿ ದೊಡ್ಡ ಮೀನು ನೀಲ ತಿಮಿಂಗಿಲ ಅಂತ ಕರೀತಾರೆ. ನೀಲ ತಿಮಿಂಗಿಲ, ಬ್ಲೂ ವೇಲ್ ಅಥವಾ ಸ್ಪರ್ಮ್ ವೇಲ್ ಅಂತೆಲ್ಲ ಅಂತಾರೆ. ಅಷ್ಟು ದೊಡ್ಡ ದೊಡ್ಡ ತಿಮಿಂಗಿಲಗಳಿವೆ, ದೊಡ್ಡ ದೊಡ್ಡ ಪ್ರಾಣಿಗಳು. ಅದ್ರ ಮುಂದೆ ಆನೆ ಏನೂ ಅಲ್ಲ. ನಮ್ಮ ಮೆದುಳು ಏನಿರ್ತದಲ್ಲ, ಈ ಮೆದುಳಿನ 6 ಪಟ್ಟು ದೊಡ್ಡ ಮೆದುಳು ಇರ್ತದೆ ತಿಮಿಂಗಿಲಕ್ಕೆ. ನಮ್ಮ ಹೃದಯ ಏನಿರ್ತದಲ್ಲ, ಆ ಹೃದಯದ ಎಷ್ಟೋ ಪಾಲು ದೊಡ್ಡದಿರ್ತದೆ. ತಿಮಿಂಗಿಲದ ಹೃದಯವನ್ನೇನಾದ್ರೂ ನೀವು ತೆಗೆದು ಹಿಂಗೆ ಒಂದ್ ಕಡೆ ಇಟ್ಟರೆ, ಆ ಹೃದಯದ ಒಳಗೆ ಹೋಗಿ ನೀವು ಹೊರಗೆ ಬರ್ಬೋದು. ಅಷ್ಟು ದೊಡ್ಡ ಹೃದಯ ಅದು. ಇಂಥ ಪ್ರಾಣಿ. ಸಣ್ಣ ಪ್ರಾಣಿಯನ್ನು ದೊಡ್ಡ ಪ್ರಾಣಿ ನುಂಗುತ್ತದೆ, ಆ ದೊಡ್ಡದನ್ನು ಮತ್ತೊಂದು ನುಂಗುತ್ತದೆ, ಆ ದೊಡ್ಡದನ್ನು ಮತ್ತೊಂದು ನುಂಗುತ್ತದೆ.
ಇದು ನೀರಿನಲ್ಲಿ. ನೆಲದಲ್ಲಿ, ನಾವು ನೋಡುವ ನೆಲ ನೋಡಿದರೆ ಸಸ್ಯಾಹಾರವನ್ನು ಕೆಲವು ಪ್ರಾಣಿಗಳು ತಿಂತವೆ. ಜಿಂಕೆ, ಮೊಲ, ಆಕಳು ಇಂಥವನ್ನೆಲ್ಲ. ಅವುಗಳನ್ನು ಮಾಂಸಾಹಾರಿ ಪ್ರಾಣಿಗಳು ತಿಂತವೆ. ಇದು ಪ್ರಾಣಿ ಸಾಮ್ರಾಜ್ಯ. ಆದರೆ ಮನುಷ್ಯನ ಸಾಮ್ರಾಜ್ಯ ಹೇಗೆಂದರೆ, ಇಲ್ಲೂ ದುರ್ಬಲರನ್ನು ಪ್ರಬಲರು ಹಿಂಸೆ ಮಾಡ್ತಿರ್ತಾರೆ. ಒಂದೇ ಪ್ರಾಣಿಗಳ ಸಾಮ್ರಾಜ್ಯಕ್ಕೂ ಮನುಷ್ಯರ ಸಾಮ್ರಾಜ್ಯಕ್ಕೂ ವ್ಯತ್ಯಾಸ ಏನಂದರೆ, ಪಾಪ ಅವು ಯಾವತ್ತೂ ಕೂಡ ಆಹಾರಕ್ಕಾಗಿ ಮಾಡ್ತಿರ್ತವೆ. ಆಹಾರ ಬಿಟ್ಟು ಬೇರೆ ಉದ್ದೇಶ ಇರೋದಿಲ್ಲ ಅವಕ್ಕೆ. ಯಾರಿಗೂ ಯಾವ ಪ್ರಾಣಿ ಬಗ್ಗೆನೂ ಕೂಡ ಈ ಜಾತಿಗೂ ನಮ್ಮ ಜಾತಿಗೂ ಆಗೋದಿಲ್ಲ, ಅದರಿಂದ ಇವ್ರು ಬಿಡಬಾರ್ದು, ಈ ಊರು ಆ ಊರು, ಈ ಜನಾಂಗ, ಈ ಪಂಥ, ಈ ಹೆಸರು, ಅದರಿಂದ ಅವ್ರನ್ನ ದ್ವೇಷ ಮಾಡಬೇಕು, ಅವ್ರನ್ನ ಕೊಲ್ಲಬೇಕು ಅಂತ ಯಾವ ಪ್ರಾಣಿಯೂ ಆಲೋಚನೆ ಮಾಡ್ತಿರೋದು. ಮನುಷ್ಯನಲ್ಲಿ ಮಾತ್ರ ತಿನ್ನುವುದಕ್ಕಿಂತ ಹೆಚ್ಚಾಗಿ ಅವರು ದ್ವೇಷದಿಂದ, ವೈರದಿಂದ ಕೆಲಸ ಮಾಡ್ತಿರ್ತಾರೆ. ದುರ್ಬಲಾನ್ ಬಲಿನೋ ರಾಜನ್ ಮಹಾಂತೋ ಬಲಿನೋ ಮಿಥ. ಹಾಗೆ ಈ ಯಾದವರನ್ನ ಅವನು ನಾಶಪಡಿಸಿದ. ಏವಂ ಬಲಿಷ್ಠೈ ಯದುಭಿಹಿ ಮಹದ್ಭಿರಿತರಾನ್ ವಿಭು ಯದೂನ್ ಯದುಭಿರನ್ಯೋನ್ಯಂ ಭೂಭಾರಂ ಸಂಜಹಾರಃ ಕಂಟಕಂ ಕಂಟಕೇನೈವ ದ್ವಯಂ ಚಾಪಿ ಈಶಿತು ಸಮಂ. ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು. ಈ ಯಾದವ್ರನ್ನ ಕೊಲ್ಲೋರು ಯಾರು ಇಲ್ಲದೆ ಹೋದ್ರು ಅವರವರೇ ಬಡದಾಡೆ ಸಾಯಬೇಕಷ್ಟೆ. ಭಗವಂತನಿಗೆ ಯಾರನ್ನಾದ್ರೂ ಹುಟ್ಟಿಸುವುದು ಒಂದೇ, ಯಾರನ್ನಾದ್ರೂ ಕೊಲ್ಲುವುದು ಒಂದೇ, ಎಲ್ಲ ಒಂದೇ. ಕೃಷ್ಣ ಮಾತಾಡ್ತಿದ್ದ. ಹೇಗೆ ಮಾತಾಡ್ತಿದ್ದ ಅಂದರೆ, ದೇಶ ಕಾಲಾರ್ಥಯುಕ್ತಾನೆ. ಆವತ್ತಿನ ಕಾಲದಲ್ಲಿ ಅತಿ ಹೆಚ್ಚು ಜ್ಞಾನಿಯಾದವನು ಸ್ವಯಂ ಭಗವಂತನೇ ಆದ್ರಿಂದ ದೊಡ್ಡ ಜ್ಞಾನಿ ಅವನು. ಭೀಷ್ಮ 650 ವರ್ಷ ಬದುಕಿದ್ದ. 650-700 ವರ್ಷ. ಅದರಲ್ಲಿ ಸುಮಾರು 500-550 ವರ್ಷ ಅವನು ಅಧ್ಯಯನನೇ ಮಾಡಿದ್ದನು ಭೀಷ್ಮ. ಕೃಷ್ಣ ಅಧ್ಯಯನ ಮಾಡಿದ್ದೆಷ್ಟಂದ್ರೆ ಒಟ್ಟಾರೆ 64 ದಿವಸ ಮಾತ್ರ. ನಂದಗೋಕುಲದಿಂದ ಬೃಂದಾವನದಿಂದ ಮಥುರೆಗೆ ಬಂದ ಮೇಲೆ ಅವಂತಿ ದೇಶದಲ್ಲಿ ಸಾಂದೀಪನಿ ಅಂತ ಗುರು ಇದ್ರು. ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶಕ್ಕೆ ಬಂದು ಅವ್ರ ಹತ್ರ 64 ದಿವಸಗಳ ಕಾಲ ಅಧ್ಯಯನ ಮಾಡಿದ್ರು. ಬರೇ 64 ದಿವಸ. ಒಂದೊಂದು ದಿವಸಕ್ಕೆ ಒಂದೊಂದು ಕಲಾ, 64 ಕಲೆಗಳು ಅಂತ ಹೇಳ್ತಾರೆ. ಯುದ್ಧ ಕಲೆ, ವೈದ್ಯ, ಅಲಂಕಾರ ಇತ್ಯಾದಿ ಎಲ್ಲ ಕಲೆಗಳನ್ನು ಕಲ್ತಿದ್ದ. ಯಾವ ದೇಶದಲ್ಲಿ ಯಾವ ಕಾಲಕ್ಕೆ ಯಾವ ವ್ಯಕ್ತಿ ಜೊತೆ ಹೇಗೆ ಮಾತಾಡಬೇಕು ಹಾಗೆ ಮಾತಾಡ್ತಿದ್ದ. ಅವನಷ್ಟು ಕೌಶಲದಿಂದ ಮಾತಾಡುವವರೇ ಯಾರೂ ಇರಲಿಲ್ಲ. ಅಂಥ ಕೃಷ್ಣ, ಅವನ ಮಾತು ಯಾವತ್ತೂ ನನ್ನ ಹೃದಯದ ನೋವನ್ನು ಪರಿಹಾರ ಮಾಡ್ತಿತ್ತು. ಅವನು ಇವತ್ತಿಲ್ಲ, ನನ್ನ ಮನಸ್ಸು ಪರವಶ ಆಗಿ ಹೋಗಿದೆ. ಹೀಗೆ ಅವನು ಮಾತಾಡ್ತಾನೆ. ಅವನ ಮನಸ್ಸು ಮತ್ತಷ್ಟು ಕೃಷ್ಣ ಭಕ್ತಿಯಲ್ಲಿ ಮಗ್ನ ಆಗಿ ಹೋಯಿತು. ಕೃಷ್ಣನನ್ನು ನೆನೆದು ಅವನಿಗೆ ಮುಂದಿನ ಮಾತೇ ಆಡ್ಲಿಕ್ಕೆ ಬರಲಿಲ್ಲ. ಇಷ್ಟೆಲ್ಲ ಆದಮೇಲೆ ಆ ಪಾಂಡವರು ಆಯ್ತು, ನಾವಿನ್ನು ಹೊರಟು ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ನಮ್ಮದು ಇನ್ನು ಆಯ್ತು, ಹೊರಡೋಣ ಅಂತೇಳಿ. ಅರ್ಜುನ ಅಂದ್ರೆ ಸಾಮಾನ್ಯ ಅಲ್ಲ, ಬಿಕಾಟ್ ಭಕ್ತನಾಗಿದ್ದ. ಆದರೆ ಅವನು ಕೂಡ ಇವತ್ತು ದುಃಖ ತಪ್ತನಾದ. ಕುರುಕ್ಷೇತ್ರದಲ್ಲಿ ಕೃಷ್ಣನ ಮೂಲಕ ಗೀತಾ ಉಪದೇಶ ಪಡ್ಕೊಂಡವನು. ಆದರೆ ಕಾಲ ಕರ್ಮ ತಮೋರುದ್ಧಂ, ಕಲಿಕಾಲದ ಕಾರಣದಿಂದ, ಪ್ರಾರಬ್ಧ ಕರ್ಮದ ಕಾರಣದಿಂದ, ಅಜ್ಞಾನದ ಕಾರಣದಿಂದ ಗೀತೋಪದೇಶ ಎಲ್ಲ ಮರೆಯಾಗಿಬಿಟ್ಟಿತ್ತು. ಕೃಷ್ಣನ ಕೈಯಿಂದ ಗೀತೋಪದೇಶ ಪಡ್ಕೊಂಡವ್ರಿಗೆ ಈ ಸ್ಥಿತಿ. ಯಾವುದೋ ಒಂದು ಗುರುಕುಲದಲ್ಲಿ 18 ವರ್ಷ ಓದ್ದವ್ರಿಗೆ ಜ್ಞಾನ ಬರೋದೆಷ್ಟು, ಅವ್ರು ಇನ್ನೊಬ್ರಿಗೆ ಹೇಳುವುದೆಷ್ಟು, ವಿಚಾರ ಮಾಡ್ಬೇಕಾದ ಸಂಗತಿ. ಆಯ್ತು. ಆದರೂ ಮತ್ತೆ ಕಾಲಕ್ರಮೇಣ ಬುದ್ಧಿ ತಿಳಿಯಾದಾಗ ಸ್ವಲ್ಪ ಜ್ಞಾನ ಬಂತು. ಧರ್ಮರಾಜ ಸಾಕಿನ ರಾಜ್ಯ ಅಂತ ವಿಚಾರ ಮಾಡಿದ, ಸ್ವರ್ಗಕ್ಕೆ ಹೋಗೋಣ ಅಂತ ವಿಚಾರ ಮಾಡಿದ. ಕೃಷ್ಣ ಭೂಲೋಕಕ್ಕೆ ಬಿಟ್ಟು ಹೋದ ಕೂಡಲೇ ಕಲಿ ಎಲ್ಲ ಕಡೆ ಸಂಚಾರ ಮಾಡ್ಲಿಕ್ಕೆ ತೊಡಗಿದಂತೆ. ಇದು ವಿಷಯ. ವಸ್ತುತಃ ಈ ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಅಪತತ್. ಪಾಂಡವರು ಕೌರವರು ಯುದ್ಧ ಮಾಡಿದ್ರಲ್ಲ, ಆಗ ಭೀಮನ ಗದೆ ಏಟಿನಿಂದ ಈ ದುರ್ಯೋಧನ ಕೆಳಗೆ ಬಿದ್ದಿದ್ನಲ್ಲ, ಆವಾಗಲೇ ಕಲಿ ಕೆಳಗೆ ಕಾಲಿಟ್ಟಿದ್ದೆ. ಕಾಲಕ್ಕೆ ಕಲಿಯುಗ ಪ್ರಾರಂಭ ಆಗಿತ್ತು ಅವಾಗ. ಆದರೆ
ಅದಾದ್ಮೇಲೆ 36 ವರ್ಷ ಇದ್ರು ಪಾಂಡವರು. ಕಲಿಯುಗದಲ್ಲೇ 36 ವರ್ಷ ಇದ್ರು. ಈಗ ಪಾಂಡವರು ಕೃಷ್ಣ ಎಲ್ಲ ಹೊರಟಿದ್ದಾರೆ ಅಂದ್ರೆ ಕಲಿಯ ಹಾವಳಿ ಇನ್ನೂ ಹೆಚ್ಚಾಯ್ತು. ಎಲ್ಲ ಕಡೆ ಮನೆ, ಪುರೆ, ರಾಷ್ಟ್ರೀಯ ಗೃಹ ಎಲ್ಲ ಕಡೆ ಕಲಿ, ಕಪಟ, ಅಹಿಂಸೆ, ಪಾಪ ಕಾರ್ಯ. ಆಯ್ತು, ಹೋಗೋಣ ಅಂತ ಆಲೋಚನೆ ಮಾಡಿದ. ತನ್ನ ಮೊಮ್ಮಗ ಪರೀಕ್ಷಿತ್, ಅರ್ಜುನನ್ ಮಗ, ಅವನನ್ನ ಸಾಮ್ರಾಜ್ಯದಲ್ಲಿ ಕೂಡಿಸಿದ. ಮಥುರಾಯಾಮ್ ತಥೋ ವಜ್ರಂ, ಮಥುರಾ ನಗರ ಇತ್ತಲ್ಲ, ಅಲ್ಲಿ ಮಥುರಾಯಾಮ್ ತಥಾ ವಜ್ರಂ ಶೂರಸೇನಪತಿಂ ತತಃ ಪ್ರಾಜಾಪತ್ಯಾಂ ನಿರೂಪ್ಯೇಷ್ಟಿಂ. ಅನಿರುದ್ಧನ ಮಗ ಅರ್ಜುನನನ್ನ ಮಥುರಾ ನಗರದಲ್ಲಿ, ಯಾದವರ ನಗರ ಇತ್ತಲ್ಲ, ಅಲ್ಲಿ ಕೂಡಿಸಿದ. ಪರೀಕ್ಷಿತನನ್ನು ಹಸ್ತಿನಾವತಿಯಲ್ಲಿ ಕೂಡಿಸಿದ. ಎರಡೂ ಉತ್ತರ ಪ್ರದೇಶದ್ದೇ ಊರುಗಳು. ಯಾಕಂದ್ರೆ ದ್ವಾರಕಾ ನಗರ ಮುಳುಗಿ ಹೋಗಿತ್ತು. ಅಲ್ಲಿದ್ದವ್ರನ್ನೆಲ್ಲ ಕರ್ಕೊಂಡು ಬಂದು ಮಥುರಾ ನಗರದಲ್ಲಿ ಅವ್ರನ್ನ ಕೂಡಿಸಿದ್ರು. ಮುಂದೆ ಸರ್ವಸ್ವವನ್ನು ಪರಿತ್ಯಾಗ ಮಾಡಿದ. ವಸ್ತ್ರ ಆಭರಣ ಎಲ್ಲ ಬಿಟ್ಟ. ತನ್ನದಾದ್ದು ನೀನು ನಾರು ಮಡಿ ಇತ್ಯಾದಿ ಮಾತ್ರ ಉಟ್ಕೊಂಡ. ನಿತ್ಯ ಅಗ್ನಿ ಪೂಜಾ ಮಾಡ್ತಿರ್ತಾರಲ್ಲ, ಇನ್ನ ಅಗ್ನಿ ಪೂಜಾ ಮಾಡುವಂತಿಲ್ಲ, ಹೋಗ್ತಿರ್ತಾರೆ. ಆ ಅಗ್ನಿಯಲ್ಲೆಲ್ಲ ತನ್ನ ಹೃದಯದಲ್ಲಿ ಇಟ್ಕೊಂಡ. ಮತ್ತೆ ಇದು ನಾವು ಹಿಂದೆನೂ ಅನೇಕ ಸರಿ ನೋಡಿದ್ದಿದೆ. ಮನುಷ್ಯ ಮರಣ ಸಮೀಪಕ್ಕೆ ಬಂದಾಗ ದೃಢ ಆಲೋಚನೆ ಮಾಡಬೇಕು. ನನ್ನ ಮನಸ್ಸು, ನನ್ನ ಮಾತು ಇವೆಲ್ಲ ಕ್ರಮವಾಗಿ ಇನ್ನು ಒಳಗೆ ಹೋಗ್ತವೆ, ಇನ್ನು ಹಿಂದಿನಂತೆ ಇವು ಇರೋದಿಲ್ಲ ಅಂತ ಮನುಷ್ಯ ಆಲೋಚನೆ ಮಾಡಿ ತೊಡಗಬೇಕು ಒಂದು ಕಾಲಕ್ಕೆ. ಮಾತಿನ ದೇವತೆ ಪಾರ್ವತಿ, ಮನಸ್ಸಿನ ದೇವತೆ ರುದ್ರ, ಅವನಲ್ಲಿ ಹೋಗ್ತಾಳೆ. ರುದ್ರ ಮುಂದೆ ಪ್ರಾಣನಲ್ಲಿ ಹೋಗ್ತಾನೆ, ಪ್ರಾಣ ಅಪಾನನಲ್ಲಿ ಹೋಗ್ತಾನೆ. ಇವರೆಲ್ಲ ಹೋಗಿ ಭಗವಂತನಲ್ಲಿ ಹೋಗಿ ಮುಟ್ತಾರೆ ಅಂತ ಹೀಗೆ ಆಲೋಚನೆ ಮಾಡಬೇಕು. ಇದರ ಅರ್ಥ ಇನ್ನು ಮುಂದೆ ನನಗೆ ಮೊದಲಿನಂತೆ ಶಕ್ತಿ ಇರೋದಿಲ್ಲ, ಕಾಲ ಬಂತು ನಂದು. ಚೀರವಾಸಹ, ನಾರುಡೆ ಉಟ್ಟ, ನಾರಿನ ಮಡಿ, ನಿರಾಹಾರ, ತಲೆ ಕೂದಲಿಗೆಲ್ಲ ಮೊದಲು ಶೃಂಗಾರ ಮಾಡ್ಕೊಂಡಿರ್ತಾರೆ ರಾಜರಾಗಿದ್ದಾಗ, ಅದನ್ನೆಲ್ಲ ಬಿಟ್ಟ. ಯಾರ್ದು ಮಾತು ಕೇಳುವಂತಿಲ್ಲ, ಯಾರಿಗೂ ಏನು ಹೇಳಲೂ ಇಲ್ಲ. ಅವನನ್ನು ನೋಡಿ ಹೆಂಡತಿ ಅವನ ತಮ್ಮಂದ್ರೆಲ್ಲ ಅವನ್ನ ಹಿಂಬಾಲಿಸಿದ್ರು. ಕಿವುಡ ಹೊರಟಂತೆ ಹೊರಟಿದ್ದ. ಯಾರೋ ಹುಚ್ಚ ಹೊರಟಂತೆ, ಮೂರ್ಖರು ಪಿಶಾಚಿ ಮೈಯಲ್ಲಿ ಬಂದವ್ರು ಹೋಗ್ತಿರ್ತಾರಲ್ಲ, ಆ ಥರ ಹೊರಟುಬಿಟ್ಟಿದ್ದು. ಹಸ್ತಿನಾವತಿಯಿಂದ ಹೊರಗೆ ಹೊರಟ. ಉತ್ತರ ದಿಕ್ಕಿಗೆ ಹೋದ. ಪರಮಾತ್ಮನನ್ನ ನೆನೆಸ್ತಾ ಹೋದ. ವೀರಗತಿ ಅಂತ ಕರೀತಾರೆ ಅದಕ್ಕೆ. ಅದೇನು ವೀರಗತಿ ಅಂದ್ರೆ ನಡೀತಾನೆ ಇರ್ಬೇಕಂತೆ. ಎಲ್ಲೋ ಒಂದ್ ಕಡೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, ನೀರಿನೊಳಗೆ ಹೋಗಿ ಅದು ಇತ್ತೀಚೆಗೆ ಅನೇಕ ಜನ ಜ್ಞಾನಿಗಳು ನಮ್ಗಿನ್ನ ಸ್ವಸ್ಥರಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನೀರಿನೊಳಗೆ ಹೋಗಿಬಿಡ್ತಾರೆ. ಕೆಲವರು ಬೆಂಕಿಯೊಳಗೆ ಹಾರಿ ಪ್ರಾಣ ಪರಿತ್ಯಾಗ ಮಾಡ್ತಾರೆ. ಕೆಲವರು ಗುಡ್ಡದ ಮೇಲಿಂದ ಹಾರಿ ಪ್ರಾಣ ಪರಿತ್ಯಾಗ ಮಾಡ್ತಾರೆ. ಇದು ಅದಕ್ಕಿಂತಲೂ ಭಯಾನಕ. ನಡೀತಾ ಹೋಗ್ಬೇಕು, ಕೈಕಾಲು ಸೋಲ್ತು ಅನ್ನುವಂಗಿಲ್ಲ, ನಡೀತಾ ಹೋಗ್ತಾ ಇರ್ಬೇಕು. ಕೊನೆಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಶರೀರ ತಾನೇ ಬೀಳ್ತದೆ. ಹಾಗೆ ಹೋಗ್ತಿರ್ಬೇಕು. ಅವನ ಸಹೋದರರೆಲ್ಲ ಅವನ ಹಿಂದೆ ಹೊರಟರು. ಅವರಿಗೂ ನೋಡಿದ್ರು ಎಲ್ಲ ಕಡೆ ಕಲಿ, ಎಲ್ಲ ಕಡೆ ಕಾಲಿಟ್ಟಿದೆ, ನಾವಿನ್ನು ಹೊರಡೋಣ ಅಂತ ಆಲೋಚನೆ ಮಾಡಿದ್ರು. ಬದುಕಿರೋ ತನಕ ಧರ್ಮ, ಅರ್ಥ, ಕಾಮ ಎಲ್ಲನೂ ಕಂಡವರು. ಆ ಎಲ್ಲದಕ್ಕಿಂತಲೂ ಭಗವಂತನ ಸಾಮೀಪ್ಯ ಅನ್ನೋದು ಬಹಳ ದೊಡ್ಡದು ಅಂತ ಮನಗಂಡವರು. ಅವನ ಪಾದಕಮಲವನ್ನು ತನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿದರು. ಭಕ್ತಿ ಅವ್ರ ಮನಸ್ಸಿನಲ್ಲಿ ತುಂಬಿ ತುಳುಕ್ತಾ ಇತ್ತು. ಮುಂದೆ ಅವರು 7 ದಿನಗಳ ಕಾಲ ಭೂಮಿಯನ್ನೆಲ್ಲ ಹೀಗೆ ಸುತ್ತಿದ್ರು. ಗಂಧಮಾದನ ಪರ್ವತ ಅಂತ ಹಿಮಾಲಯ ಎಲ್ಲ ದಾಟಿ, ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇದೆ ಅಂತ ಕೇಳ್ತೀವಿ ಅಷ್ಟೇ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅಲ್ಲಿ ಸಮೀಪದಲ್ಲಿ ಅಲ್ಲಿ ನಾರಾಯಣ ಆಶ್ರಮ ಅಂತ ಭಗವಂತನನ್ನು ಧ್ಯಾನ ಮಾಡ್ತಾ ತಮ್ಮ ಶರೀರ ಪರಿತ್ಯಾಗ ಮಾಡಿದರು. ಸ್ವರ್ಗಕ್ಕೆ ಹೊರಟೋದ್ರು ಅವರು. ತಾವೆಲ್ಲೆಲ್ಲಿ ಹೋಗಿ ಸೇರ್ಬೇಕಾಗಿತ್ತು ಅಲ್ಲೆಲ್ಲ ಹೋದ್ರು. ಗಂಡಂದ್ರು ಹೋಗೋಕ್ಕಿಂತ ಮೊದಲೇ ದ್ರೌಪದಿಯು ತನ್ನ ಪ್ರಾಣ ಪರಿತ್ಯಾಗ ಮಾಡಿದ್ರು. ಎಲ್ಲ ಒಟ್ಟಿಗೆ ಹೋಗಿದ್ರು. ಮೊದಲು ದ್ರೌಪದಿ, ಆಮೇಲೆ ಸಹದೇವ, ನಕುಲ, ಅರ್ಜುನ, ಭೀಮ, ಕೊನೆಗೆ ಧರ್ಮರಾಜ. ಈಗ ಕ್ರಮವಾಗಿ ಎಲ್ಲರೂ ತಮ್ಮ ದೇಹ ಪರಿತ್ಯಾಗ ಮಾಡಿದ್ರು. ಮಹಾಭಾರತದಲ್ಲಿ ಅದು ಕಾಣಿಸ್ತದೆ. ಈ ಹಿಂದೆ ವಿವರವಾಗಿ ನೋಡಿದ್ದೀವಿ. ಇದನ್ನು ಕೇಳುವುದೇನಿದೆಯಲ್ಲ ಪರಮ ಮಂಗಲಕರವಾದದ್ದು. ಇವತ್ತಿನ ಕಥಾದಲ್ಲಿ ನಾವು ಕೃಷ್ಣನ ಪರಂಧಾಮ ಪ್ರಯಾಣ, ಪಾಂಡವರ ಪರಂಧಾಮ ಪ್ರಯಾಣ ಎರಡನ್ನೂ ಕೇಳಿದ್ವಿ. ಯಾವುದ್ಯಾವುದೋ ಮದುವೆ ಬಗ್ಗೆ ಎಲ್ಲ, ಕೃಷ್ಣ ಕಲ್ಯಾಣ, ಗಿರಿಜಾ ಕಲ್ಯಾಣ ಎಲ್ಲ ಕೇಳ್ತಿರ್ತೇವೆ. ಅದನ್ನೂ ಕೇಳಬೇಕಾದದ್ದೇ. ಕೊನೆಗೆ ಇಂಥದನ್ನೂ ಕೇಳಬೇಕು. ಇದನ್ನು ತಿಳ್ಕೊಂಡ್ರೆ ಮನುಷ್ಯನ ಜೀವನ ಸ್ಥಿರ ಅಲ್ಲ, ಅದು ಒಂದಲ್ಲ ಒಂದು ದಿವಸ
ಹೋಗಬೇಕಾದದ್ದು. ಕೃಷ್ಣನೂ ಹೋದ, ಪಾಂಡವರು ಹೋದರು ಅಂದಮೇಲೆ ಮತ್ತೆ ನಾವ್ಯಾವ ಗಿಡದ ತೊಪ್ಪಲು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಶುದ್ಧ ಮನಸ್ಸಿನಿಂದ ಇದನ್ನು ಶ್ರವಣ ಮಾಡಬೇಕು. ಹಾಗೆ ಮಾಡೋವನು ಭಗವಂತನ ಭಕ್ತಿಯನ್ನು ಪಡಿತಾನೆ, ಕೊನೆಗೆ ಭಗವಂತನ ಸಾನ್ನಿಧ್ಯವನ್ನು ಪಡಿತಾನೆ ಅಂತ ಇವತ್ತಿನ ಭಾಗ ಮುಕ್ತಾಯ ಆಗಿದೆ. 16 ಅಧ್ಯಾಯಗಳು ಇವತ್ತಿಗೆ ಇಲ್ಲಿ ಸಮಾಪ್ತ ಆಗಿವೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವೇನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.